ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ಮಾಘ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಮತ್ತು ಜ್ಯುವೆಲರಿ ಪಾರ್ಟ್ನರ್ ಪಾಮಡಿ ಜ್ಯುವೆಲರ್ಸ್. ಪಾಮಡಿ ಜ್ಯುವೆಲರ್ಸ್ನಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಚಿನ್ನ, ಬೆಳ್ಳಿ ಮತ್ತು ವಜ್ರದ ಆಭರಣಗಳ ಮೇಲೆ ಅದ್ಧೂರಿ ಆಫರ್ಗಳು ಈಗ ನಡೆಯುತ್ತಿದೆ. ಫೆಬ್ರವರಿ 28ರವರೆಗೆ ಮಾತ್ರ. ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಪಾಮಡಿ ಜ್ಯುವೆಲರ್ಸ್, ಡಿವಿಜಿ ರಸ್ತೆ, ಬಸವನಗುಡಿ, ಬೆಂಗಳೂರು ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾಘ ಮಾಸದ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಪ್ರತಿದಿನ ರಾಶಿಯ ಹಿಂದಿರುವಂತಹ ಚರಿತ್ರೆ ಏನು ಅಂತ ಅವರು ತಿಳಿಸ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ತಿಳಿಸುವಂತಹ ರಾಶಿ ಮಕರ ರಾಶಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಡತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಮಾಘ ಮಾಸದ ಶುಭ ಮಂಗಳವಾರದ ಈ ದಿನದ ವಿಶೇಷತೆ ಏನು ಅಂತ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘ ಮಾಸ ಕೃಷ್ಣಪಕ್ಷ 22/2/2022 ಮಂಗಳವಾರ. ಸೃಷ್ಟಿ ಸ್ವಾತಿ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂತಹ ಸ್ಥಾನ, ಗುರು ಇರತಕ್ಕಂತಹ ಸ್ಥಾನ ಮಹತ್ತರವಾಗಿದೆ. ಮಂಗಳವಾರ ಸೃಷ್ಟಿ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಈ ಮಾಘ ಮಾಸದಲ್ಲಿ ಪ್ರತಿಯೊಂದು ದಿನವೂ ಬಹಳ ವಿಶೇಷ ಅಂತ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲೂ ಕೃಷ್ಣ ಪಕ್ಷ ಶುಕ್ಲ ಮತ್ತು ಕೃಷ್ಣ
ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಒಳಿತಾಗ್ಲಿ, ಶುಭವಾಗ್ಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನ ನಾನು ಪ್ರಾರ್ಥನೆ ಮಾಡ್ತಾ, ಪ್ರತಿಯೊಬ್ಬರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ, ಶ್ರೀರಾಮಚಂದ್ರನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಮಂಗಳವಾರ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಒಳಿತಾಗ್ಲಿ, ಶುಭವಾಗಲಿ. ಮತ್ತೊಮ್ಮೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾದಂತೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ನಾನು ತಿಳಿಸ್ತಕ್ಕಂಥದ್ದು ಅಂದರೆ ಈಗಾಗಲೇ ಮೇಷದ ಪ್ರಾರಂಭ ಆಗಿದೆ. ಮೇಷರಾಶಿ, ವೃಷಭ ರಾಶಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಅಲ್ಲಿಗೆ ಮಕರಕ್ಕೆ ಬಂದು ನಿಂತಿದ್ದೇವೆ ನಾವು. ಅಂದರೆ ಮಕರ ರಾಶಿವರೆಗೂ ಎಲ್ಲಾ ರಾಶಿಗಳ ಬಗ್ಗೆ ತಿಳ್ಕೊಂಡಾಯಿತು. ಮಕರ ರಾಶಿ ಇವತ್ತು ತಿಳ್ಕೊಳ್ಬೇಕಾಗಿದೆ. ಮಕರ ರಾಶ್ಯಾಧಿಪತಿ ಶನಿ. ಮಕರ ಮತ್ತು ಕುಂಭಕ್ಕೆ ಎರಡು ರಾಶಿಗಳಿಗೂ ಅಧಿಪತಿ ಶನಿನೇ. ಆದರೆ ಇಲ್ಲಿ ಪ್ರತ್ಯೇಕತೆ ಇದೆ. ಆ ಪ್ರತ್ಯೇಕತೆ ಇರತಕ್ಕಂಥದ್ದನ್ನ ನಾವು ಹೇಗೆ ತಿಳ್ಕೊಳ್ಳುವಂಥದ್ದು? ಬನ್ನಿ, ಮೊದಲು ಮಹರ್ಷಿ ಡೈರಿಯನ್ನ ಪ್ರತಿಯೊಬ್ಬರು ತೆಗಿರಿ. ಮಹರ್ಷಿ ಡೈರಿನಲ್ಲಿ ತಾವು ಬರೀಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿ ಅಂತ ಬರೀರಿ. ಓಂ ಸರ್ವಮಂಗಳ ಮಹಾಲಕ್ಷ್ಮಣ ದೇವತಾಭ್ಯೋ ನಮಃ. ಶನ್ನೋ ದೇವೀರಭಿಷ್ಟ ಆಪೋ ಭವಂತ ವೇದೇಂಶಯೋರಭಿಷ್ಟವಂತರಃ ಶನೈಶ್ಚರಾಯ ನಮಃ. ಮಕರ ರಾಶಿ ಉತ್ತರಾಷಾಢ, ಶ್ರವಣ, ಧನಿಷ್ಠ. ಉತ್ತರಾಷಾಢ ನಕ್ಷತ್ರ 3 ಪಾದ, ಶ್ರವಣ ನಕ್ಷತ್ರ 4 ಪಾದ, ಧನಿಷ್ಠ ನಕ್ಷತ್ರ 2 ಪಾದ. ಇದಿಷ್ಟು ಸೇರಿದ್ರೆ ಅದು ಮಕರ ರಾಶಿ ಆಗ್ತಕ್ಕಂಥದ್ದು. ಇಲ್ಲಿ ಅಕ್ಷರಗಳ ಪ್ರಕಾರ ತೆಗೆದುಕೊಳ್ಳೋಕೋದ್ರೆ ಉತ್ತರಾಷಾಢ ನಕ್ಷತ್ರ 2, 3, 4, ಬೋ, ಜ, ಜೆ. ಶ್ರವಣ ನಕ್ಷತ್ರ 1, 2, 3, 4, ಶಿ, ಶೋ, ಶ್ರ, ಶೋ, ಶಿ, ಶೋ, ಶೇ, ಶೋ. ಈ ಪ್ರಕಾರ ಇರ್ತಕ್ಕಂಥದ್ದು. ಧನಿಷ್ಠ ನಕ್ಷತ್ರ 1, 2, ಗ, ಗಿ. ಈ 2 ಅಕ್ಷರಗಳು ಅಂದರೆ ಉತ್ತರಾಷಾಢ, ಶ್ರವಣ, ಧನಿಷ್ಠ ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 3 ನಕ್ಷತ್ರಕ್ಕೂ ಸಂಬಂಧಪಟ್ಟಂಗೆ ಮಕರ ರಾಶಿ ಬರ್ತಕ್ಕಂಥದ್ದು. ವಿಶೇಷವಾಗಿ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದರ ಒಂದು ಲಾಂಛನ ಬಂದು ಮೊಸಳೆ. ಅಂದರೆ ಮಕರ ರಾಶಿಯವರಿಗೆ ಮೊಸಳೆ ಲಾಂಛನ. ರಾಶ್ಯಾಧಿಪತಿ ಶನಿ. ತತ್ವ ಭೂಮಿ. ರಾಶಿ ತತ್ವ ಬಂದು ಚರ. ದಿಕ್ಕು ದಕ್ಷಿಣ. ಲಿಂಗ ಸ್ತ್ರೀ. ವರ್ಣ ವೈಶ್ಯ. ಸ್ವಭಾವ ಬಂದು ಸೌಮ್ಯ. ನೋಡಿ, ಮಕರ ರಾಶಿಯವರು ಸೌಮ್ಯವಾಗಿದ್ದರು ಸಾಕಷ್ಟು ನೋವುಗಳನ್ನೇ ಅನುಭವಿಸ್ತಿರ್ತಾರೆ. ಅದರ ಮಧ್ಯದಲ್ಲಿ ಯಾರು ಏನಂತಾರೋ, ಹೇಗಿರಬೇಕೋ, ಯಾವ ವಸ್ತ್ರವನ್ನು ಧರಿಸಬೇಕೋ, ಯಾವ ಕೆಲಸವನ್ನು ಮಾಡಬೇಕೋ, ಏನು ಮಾಡಿದ್ರೆ ಸರಿಯೋ, ಯಾವುದು ಮಾಡದಿದ್ರೆ ಸರಿಯೋ, ಈ ಪ್ರಕಾರವಾದಂಥ ಚಿಂತನೆಗಳು ತುಂಬ ಬಾಧಿಸುತ್ತೆ ನಮ್ಮನ್ನು. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ತೀರ್ಮಾನ ಇದೆಯಲ್ಲ, ಇದನ್ನ ಶಾಸ್ತ್ರಬದ್ಧವಾಗಿ ಸಾಧ್ಯವಾದಷ್ಟು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡೋದ್ರಿಂದ ಆರೋಗ್ಯದ ಕಡೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇಲ್ಲಿ ಕಾಲಪುರುಷನ ಅಂಗ ಅಂದರೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಅಂದರೆ ಪ್ರತಿಯೊಂದು ರಾಶಿಗೂ ಈ ದೇಹದ ಮೇಲೆ ಒಂದೊಂದು ಭಾಗಗಳಲ್ಲಿ ಆಧಿಪತ್ಯ ಇರುತ್ತೆ. ಹಾಗೆ ಇಲ್ಲಿ ಕಾಲಪುರುಷನ ಅಂಗ ಬಂದು ನಿಮ್ಮ ಮಂಡಿ ಮೊಣಕಾಲುಗಳು ಅಂದರೆ 2 ಮಂಡಿಗಳ ಭಾಗ. ಅದಕ್ಕೆ ಹೇಳೋದು ನೋಡಿ, ಸಾಧ್ಯವಾದಷ್ಟು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಸಮಸ್ಯೆ ಶುರುವಾಗುತ್ತೆ. ವಯಸ್ಸಲ್ಲಿದ್ದಾಗಲೇ ಸಮಸ್ಯೆ ಶುರುವಾಗುತ್ತೆ ಅಂದರೆ ಆತನ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲಿ ಎಂಬತಕ್ಕಂಥದನ್ನ ಸರಿಯಾದ ರೀತಿ ವಿಮರ್ಶೆ ಮಾಡಬೇಕಾಗುತ್ತೆ. ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲಿ ಅನ್ನೋದು ಸ್ಪಷ್ಟತೆ ಗೊತ್ತಾಗ್ಬಿಟ್ರೆ ಆತನಿಗೆ ಯಾವ ರೋಗ ರುಜಿನಗಳಿದೆ ಎಂಬತಕ್ಕಂಥದ್ದು ತಿಳ್ಕೊಳ್ಬಹುದು. ಹಾಗೆ ಮೊಣಕಾಲು ನೋವು ಸಾಕಷ್ಟು ಇದೆ, ಮೊಣಕಾಲು ಚಿಪ್ಪು ನೋವು ಬರ್ತಿದೆ ಅಂದರೆ ಆತನ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲ ಎಂಬತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹಾಗೆ ರಾಶಿಯ ರತ್ನ ನೀಲ. ಅದೃಷ್ಟದ ಬಣ್ಣ ನೀಲ ಮತ್ತು ಕಪ್ಪು. ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ. ಅದೃಷ್ಟದ ದಿನ, ಅದೃಷ್ಟದ ಬಣ್ಣ ಎರಡೂ ಬಹಳ ವಿಶೇಷವೇ. ಹಾಗೆ ಈ ಮಕರ ರಾಶಿ ಬಗ್ಗೆ ಇನ್ನಷ್ಟು ವಿಚಾರ ತಿಳ್ಕೊಳ್ಳುವಂಥದ್ದಿದೆ, ಕೂತ್ಕೊಳ್ಳಿ ತಿಳಿಸಿ. ಅದೃಷ್ಟದ ದಿನ ಅದೃಷ್ಟದ ಬಣ್ಣದಿಂದಲೇ ಮತ್ತು ಬರೋಣ. ಯಾಕೆಂದ್ರೆ ಮಕರ ರಾಶಿಯವ್ರಿಗೆ ಮಾತ್ರ ಎಷ್ಟೇ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರು ಎಲ್ಲೋ ಒಂದು ಕಡೆ ಅದನ್ನ ಬೇರೆ ತರನೇ ತಿಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಮಕರ ರಾಶಿಯವರು ಅಷ್ಟು ಸಂಕಟವನ್ನ ಅನುಭವಿಸ್ತಾ ಇದ್ದೀರಿ, ಸಮಸ್ಯೆಗಳನ್ನ ಕಾಣ್ತಾ ಇದ್ದೀರಿ. ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲೋ ಒಂದು ಕಡೆ ಗೊತ್ತಿದ್ದೀರೋ ಪುನಃ ಹಳ್ಳಕ್ಕೆ ಬೀಳೋದೇ ಆಗತ್ತೆ. ಯಾಕೆಂದ್ರೆ ಪ್ರಸ್ತುತ ನಿಮ್ಮ ರಾಶಿ ಫಲ ಅಷ್ಟು ನೋವು ತಿಂತಿದ್ದೀರಿ. ಅದಕ್ಕೋಸ್ಕರ ಇಲ್ಲಿ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ. ಅದೃಷ್ಟದ ದೇವತೆ ಶನೈಶ್ಚರ. ಮಕರ ರಾಶಿಯವರು ಯಾರೇ ಆದರೂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೋಡಿ. ಶನೈಶ್ಚರನ ಯಾರು ಪ್ರಾರ್ಥನೆ ಮಾಡಿದ್ರು ಅವರ ಮನೋಕಾಮನೆ ಸಿದ್ಧಿ ಆಗತ್ತೆ. ಯಾಕೆಂದ್ರೆ
ಶನೈಶ್ಚರನಲ್ಲಿರ್ತಕ್ಕಂತಹ ಗುಣವೇ ಹಾಗೆ. ಆದರೆ ಆತನ ಹತ್ರ ನೀವು ಎಷ್ಟೇ ಅಂಗಲಾಚಿದ್ರು, ಎಷ್ಟೇ ಬೇಡಿದ್ರು, ಎಷ್ಟೇ ಕನಿಕರದಿಂದ ನೀವು ನೋಡಿದ್ರು, ಅಥವಾ ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಆತನ ಬೆಳಗ್ಗೆದ್ದು ಸೇವೆ ನಡೆಸಿದ್ರು, ಆತನ ಸ್ಟ್ರಿಕ್ಟ್ ಆದಂತಹ ಆತನ ಒಂದು ವಿಶೇಷವಾಗಿರ್ತಕ್ಕಂಥ ಆಡಳಿತದಲ್ಲಿ ಕಿಂಚಿತ್ತೂ ಲೋಪ ಇಲ್ಲ, ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಆತ ಏನು ಹೇಳ್ತಾನೋ, ಏನು ನಡಿಬೇಕು ಅಂತನೋ, ಹೇಗಿರಬೇಕು ಅಂತನೋ, ಹೇಗಾಗಬೇಕು ಅಂತನೋ ಅದು ಹಾಗೇ ಆಗುತ್ತೆ. ಆದರೆ ಶನಿಯ ದಶೆನಲ್ಲಿ ಒಂದು ವಿಚಾರ, ಶನಿಯ ದಶೆ ಅಥವಾ ಶನಿಯ ಮಹರ್ದಶೆನಲ್ಲಿ ಮನುಷ್ಯನಿಗೆ ಕೈಯ ಕಾಲಿಗೂ ಪೆಟ್ಟು ಬೀಳಬಹುದು, ಆದರೆ ಪ್ರಾಣ ಹೋಗಲ್ಲ. ಇದು ವಿಶೇಷ. ಶನಿಗೆ ಕೈಯೋ ಕಾಲ್ಗೂ ಪೆಟ್ಟು ಬೀಳುತ್ತೆ, ಬಹಳ ನೋವು ತಿಂತಾರೆ, ಆದರೆ ಪ್ರಾಣ ಹೋಗಲ್ಲ. ಇದಂತೂ ಸತ್ಯ. ಇವತ್ತಿನವರೆಗೂ ಇತಿಹಾಸದಲ್ಲಿ ಶನಿ ದೇಶದಲ್ಲಿ, ಶನಿಯ ದೃಷ್ಟಿಕೋನದಲ್ಲಿ ಶನಿ ಜಾತಕ ಪ್ರವೇಶ ಆದಾಗ ಮರಣ ಹೊಂದಿರತಕ್ಕಂಥ ಕೇಸು ಒಂದೂ ಇಲ್ಲ. ಇದು ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗೆ ಇನ್ನು ಅದೃಷ್ಟದ ಸಂಖ್ಯೆ 6, 7, 8. ಅದೃಷ್ಟದ ಸಂಖ್ಯೆ 6, 7, 8. ಅದೃಷ್ಟದ ದಿನಾಂಕ 8, 17, 26. 8, 17, 26. ಮಿತ್ರ ರಾಶಿ ಕುಂಭ. ಇದಕ್ಕೆ ಮಿತ್ರ ರಾಶಿ ಕುಂಭ ಅಂದರೆ ಯಾವಾಗೂ ತನ್ನೊಟ್ಟಿಗೆ ಇದರ ಸ್ನೇಹವನ್ನು ಬೆಳೆಸ್ಕೊಳ್ತಾ ಇರುತ್ತೆ. ಅದಕ್ಕೆ ಮಕರ ಕುಂಭಕ್ಕೆ ರಾಶ್ಯಾಧಿಪತಿ ಬಂದು ಶನಿನೇ. ಎರಡೂ ರಾಶಿಗಳಿಗೂ ಅಧಿಪತಿ ಶನಿ. ಹಾಗಾಗಿ ಇನ್ನು ಮಿತ್ರ ರಾಶಿ ಎಂಬತಕ್ಕಂಥದ್ದು ಸ್ನೇಹ, ಅಲ್ಲಿ ಶತ್ರು ರಾಶಿ ಎಂಬತಕ್ಕಂಥದ್ದು ಸಿಂಹರಾಶಿ. ಯಾಕೆಂದ್ರೆ ತಂದೆ ಮಕ್ಕಳಿಗಾಗಲ್ವಲ್ಲ. ಸಿಂಹರಾಶಿ ರಾಶ್ಯಾಧಿಪತಿ ಬಂದು ಸೂರ್ಯ. ಮಕರ ಕುಂಭಕ್ಕೆ ಅಧಿಪತಿ ಬಂದು ಶನಿ. ಶನಿ ಮತ್ತು ಸೂರ್ಯ ಇಬ್ರು ತಂದೆ ಮಕ್ಕಳು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಿರೋದ್ರಿಂದ ಇಲ್ಲಿ ಸಿಂಹರಾಶಿಗೂ ಮತ್ತು ಮಕರ ರಾಶಿಗೂ ಅವಾಗೂ ಶತ್ರುತ್ವ ಇದ್ದೇ ಇರುತ್ತೆ, ಅವರಿಬ್ಬರಲ್ಲೂ ಸ್ನೇಹ ಸೇರುವುದೇ ಇಲ್ಲ. ಇನ್ನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಯಶಸ್ಸು, ಆಡಳಿತಗಾರ ಮತ್ತು ಧಾರಾಳತ್ವ. ನೋಡಿ ಹೇಗಿದೆ, ತನಗಿರುತ್ತೋ ಬಿಡುತ್ತೋ ಇನ್ನೊಬ್ಬರು ದಾನ ಮಾಡಬೇಕು ಅಂದ್ರೆ ಸಂತೋಷ ಮಾಡೋದೆ, ಇನ್ನೊಬ್ಬರ ಕಷ್ಟವನ್ನು ಅರ್ತು ಆ ಕಷ್ಟಕ್ಕೊಂದು ಸಹಾಯ ಮಾಡೋದೆ. ಹಾಗೆ ದಾನ ಮಾಡಬೇಕಾದ್ರೂ ಯಥೇಚ್ಛವಾದಂಥ ದಾನ, ಧಾರಾಳತ್ವ. ಹಾಗೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಇನ್ನು ಆಡಳಿತದ ಬಗ್ಗೆ, ಆಡಳಿತದಲ್ಲಿ ಕಾಂಪ್ರಮೈಸ್ ಮಾತೇ ಇಲ್ಲ. ಏನಾಗಬೇಕು, ಹೇಗೆ ನಡಿಬೇಕು, ಯಾವ ಪೇಪರ್ ಎಲ್ಲಿ ಸೈನ್ ಹಾಕಬೇಕು, ಸೈನ್ ಹಾಕಿದ್ರೆ ಮುಂದೆ ಏನಾಗುತ್ತೆ, ಇದು ಯಾವುದ್ರ ಬಗ್ಗೆ ಅರಿವಿಲ್ಲ. ಒಂದೇ ಸ್ಟ್ರಿಕ್ಟ್. ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿ ಮಕರ ರಾಶಿಯವ್ರದ್ದಿರುತ್ತೆ. ಮಕರ ರಾಶಿ, ಮಕರ ಲಗ್ನ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಆಯಿತು, ರಾಶಿಗಳ ಬಗ್ಗೆ ತಿಳ್ಕೊಂಡಾಯಿತು, ಅಂದರೆ ಮಕರ ರಾಶಿ ಬಗ್ಗೆ ಮಾಹಿತಿ ತಿಳ್ಕೊಂಡಾಯಿತು. ಇನ್ನು ಇವತ್ತು ರಾಶಿಫಲದ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ. ರಾಶಿಫಲ ತಿಳ್ಕೊಳ್ಳೋಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಆಗಬೇಕಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಭಗವತೀ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮಹಾಶಕ್ತೀ ನಮಃ, ಕೈವಲ್ಯದಾಯಿನೀ ನಮಃ, ಸರ್ವಮಂಗಳೇ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭ್ಯದಾಂ ನರಸುಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿದಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂತಹ ಒಂದು ರೀತಿ ಎಲ್ಲರೂ ಅನ್ವಯಿಸಬೇಕು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ತಾವು ಹಾಕುವಂಥ ಪ್ರತಿ ಹೆಜ್ಜೆಯು ಆಲೋಚನೆ ಮಾಡಬೇಕು. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಮಸ್ಯೆಗಳು ಕಾಣಬಹುದು. ಹಾಸಿಗೆಯಿಂದ ಇದ್ದಾಗಲೇ ಒಂದಷ್ಟು ತಲೆನೋವು, ಮೈಕೈ ನೋವು, ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಅಥವಾ ಯಾರಾದರೂ ಕುಟುಂಬಸ್ಥರು ಸ್ವಲ್ಪ ಜೋರಾಗಿ ಮಾತಾಡ್ತಕ್ಕಂಥದ್ದು, ಆ ಏರು ಧ್ವನಿಯಲ್ಲಿ ಮಾತಾಡಿದಾಗ ಕೇಳಿಸಿಕೊಳ್ಳುವಂತಹ ನಿಮಗೆ ಒಂದಷ್ಟು ಅಸಮಾಧಾನ ಉಂಟಾಗುವಂಥದ್ದು, ಮನಸ್ಸು ನೆಮ್ಮದಿಲ್ದಿರಾಗುವಂಥದ್ದು. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 12:45 ತನಕ ಬಹಳ ಎಚ್ಚರಿಕೆ ಬೇಕು. ಈ ಒಂದು ಸಮಯವನ್ನು ದಾಟಿದ್ರೆ ಖಂಡಿತ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ 4 ರಿಂದ 6 ಈ ಒಂದು ಸಮಯದಲ್ಲಿ ಒಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರ ಪರವಾಗಿಲ್ಲ. ಆದರೆ ಆತ್ಮೀಯರು, ಸ್ನೇಹಿತರು ಅಂತಿರ್ತಕ್ಕಂಥವರಿಂದ ಸ್ವಲ್ಪ ಮೋಸಕ್ಕೊಳಗಾಗ್ತೀರಿ. ಇವತ್ತಿನ ದಿವಸ ಕುಟುಂಬದ ಸದಸ್ಯರಲ್ಲಿ, ಆತ್ಮೀಯರಿರಲಿ, ಸ್ನೇಹಿತರಲ್ಲಿ ಯಾರೊಬ್ಬರ ಹತ್ರ ಏನು ವ್ಯವಹಾರ ಮಾಡಬೇಕಾದ್ರೂ, ಏನು ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಅದು ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ.
ಆದರೆ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಪರಿಹಾರ ಹುಡುಕೊಳ್ಳೇಬೇಕು. ಆ ಪರಿಹಾರವನ್ನು ಹುಡುಕೊಳ್ಳುವಂತಹ ಮನಸ್ಥಿತಿ ನಿಮ್ಮದಾಗಬೇಕಾದ್ರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸಹಿತ ಹಾಗೇ ಇರಬೇಕು. ಯಾರೊಬ್ಬರ ಮಾತನ್ನು ಕೇಳುವುದು ಆಲಿಸೋದು ಎಲ್ಲ ಇರಲಿ ಸತ್ಯ, ಆದರೆ ಅದನ್ನು ಹೇಗೆ ನಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ನಿಮಗೆ ಬಿಟ್ಟಂತ ವಿಚಾರ. ಹಾಗಾಗಿ ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳು ಬಂದರೂ ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ. ಈ ಪ್ರಕಾರವಾಗಿ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನ ದೂರ ಮಾಡ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥ ಕಾಲ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಕಾಲ. ಯಾವುದೇ ಕೆಲಸ ಕಾರ್ಯಗಳಾಗಲಿ ಏನೇ ಇದ್ರೂ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನವಾಗಿರಿ. ಯಾರು ಏನು ಮಾತಾಡುವಂತಹ ಕಾಲ ಮಾತ್ರ ವ್ಯಾಜ್ಯ. ಅದಾದ ನಂತರ ಎಲ್ಲವೂ ಸೌಮ್ಯವಾಗಿ ತನಗೆ ತಾನೇ ಸರಿ ಹೋಗುತ್ತೆ. ಆದರೆ ವೃತ್ತಿಯಲ್ಲಿ ಏನಾರು ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮ್ಮದು. ಏನನ್ನೂ ಕಾಣಲಿಕ್ಕಾಗದಂಥ ರೀತಿಯಲ್ಲೇ ಇದ್ದೀರಿ. ಆದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಹಾಗೆ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನೀವು ಮನೆಯಿಂದ ಹೊರಡುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 2:45 ತನಕ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಈ ಸಮಯದಲ್ಲಿ ನಡೆಸುವಂತಹ ಕೆಲಸ ಅಷ್ಟು ಅರ್ಥಗರ್ಭಿತವಾದ್ದಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಮನಸ್ಸಲ್ಲಿ ಇಲ್ಲದ ನೋವುಗಳು ಎದುರಾಗ್ತಾ ಹೋಗುತ್ತೆ. ಹುಷಾರಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಚಂದ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು. ಮಾಡೋ ಕೆಲಸದಲ್ಲಿ ಇಲ್ಲದ ಆತಂಕ ಇರುತ್ತೆ, ಅಡ್ಡಿ ಆತಂಕಗಳು ಸಾಕಷ್ಟು ಆಗುತ್ತೆ. ಜೊತೆಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಇಂತಹವರಿಂದ ಒಂದಷ್ಟು ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿಯೂ ಸಾಕಷ್ಟು ಇರುತ್ತೆ. ಆದರೆ ನಿಮ್ಮ ಆರೋಗ್ಯದ ಕಡೆ, ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡಬೇಕು. ಇವತ್ತು ಸರಿಸುಮಾರು 11:40 2:25 ಯಾವುದೇ ಕೆಲಸಗಳಲ್ಲೂ ಸಹಿತ ಆಸಕ್ತಿ ಇಲ್ಲದಂತ ರೀತಿಯಲ್ಲಿರುತ್ತೆ. ಮಾಡುವ ಕೆಲಸ ಯಶಸ್ಸನ್ನ ಕಾಣದಂತ ರೀತಿಯಲ್ಲಿರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ, ಒಂದು ಚಿಟಿಕೆಯಷ್ಟು ತೊಗರಿ ಬೆಳೆಯನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆಯೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಇವತ್ತು ತಾವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿದೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಇದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗೆ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಕಾಲ. ಆದರೆ ಸಿಂಹರಾಶಿಯವರಿಗೆ ಸರಿಸುಮಾರು ಮಧ್ಯಾಹ್ನ 1:20 4:15 ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತ ಕಾಲ. ಅಂದ್ರೆ ಯಾವುದೇ ತರಹ ಕೆಲಸಗಳಾಗುವುದಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲ್ಲ, ಮನಸ್ಸು ನೆಮ್ಮದಿಯಾಗಿರೋದಿಲ್ಲ, ಆರೋಗ್ಯ ಪರಿಸ್ಥಿತಿ ಅಷ್ಟು ಸರಿಯಾಗಿರೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಹೊತ್ತಿರತಕ್ಕಂಥ ಈ ಸಮಯವನ್ನ ಬಹಳ ಜೋಪಾನವಾಗಿ ಕಳೆದ್ರೆ, ಅದಾದ ನಂತರ ಸಂಧ್ಯಾ ಕಾಲದಲ್ಲಿ ಸಂಧ್ಯೆ ಅಂದ್ರೆ 4:06 ತನಕ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಬುಧ ಜ್ಞಾನದಾತ, ಚಂದ್ರ ಮನಸ್ಸಿಗೂ ಮತ್ತು ಆರೋಗ್ಯಕ್ಕೂ ಸಂಬಂಧಪಟ್ಟಂಗೆ ಶೀತಬಾಧೆಯನ್ನು ಕೊಡ್ತಕ್ಕಂಥವನು. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಕಾಣಬಹುದು. ಆದರೆ ಉಳಿದಂತ ಸಮಯ ಅಂತೂ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನವೂ ಹೌದು. ಆದರೆ ಚಂದ್ರನ ಇವತ್ತು ನೀವು ಪ್ರಾರ್ಥನೆ ಮಾಡಬೇಕು. ಚಂದ್ರನ ಪ್ರಾರ್ಥನೆ ಹೇಗೆ, ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಆಗ್ನೇಯ ಅಭಿಮುಖದಲ್ಲಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಮಾಡೋ ಪ್ರತಿಯೊಂದು ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಸಣ್ಣ ಕೆಲಸದಲ್ಲಾದರೂ ಅದನ್ನು ಅರ್ಥೈಸಿಕೊಂಡು ಅದನ್ನು ಸರಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮಗಿದ್ರು ಇವತ್ತು ಸರಿಸುಮಾರು ಮಧ್ಯಾಹ್ನ 2:06 ತನಕ ಸ್ವಲ್ಪ ಅಡಚಣೆಗಳಿರುತ್ತೆ. ಆದರೂ ಚಂದ್ರ ಚೆನ್ನಾಗಿರೋದ್ರಿಂದ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರೊಬ್ಬರ ಮಾತನ್ನು ಆಲಿಸೋದಕ್ಕಿಂತ ನೀವು ಮಾಡ್ತಿರ್ತಕ್ಕಂಥ ಕಾಯಕ ಅಂದ್ರೆ ನಿಮ್ಮ ಕೆಲಸ ನಿಮಗೆ ಸರಿ ಇದೆಯಾ ಎಂಬತಕ್ಕಂಥ ಚಿಂತನೆ ನಿಮಗಿರಲಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಅಭಿವೃದ್ಧಿಯನ್ನು ತರಬೇಕಾದರೂ ಇವತ್ತು ತಾವು ಮಾಡಬೇಕಾಗಿರತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಹೆಚ್ಚಿನ ಯಶಸ್ಸಿರಬೇಕು. ಆ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡಬೇಕು. ದೇವಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು.
ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ದಿರಾ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡತಕ್ಕಂಥದ್ದು, ವ್ಯವಹಾರಗಳ ಕಡೆ ಅಡ್ಡಿ ಆತಂಕ ಕಾಣತಕ್ಕಂಥದ್ದು, ಮಾಡುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ತೊಂದರೆಗಳೆದುರಾಗುವಂಥದ್ದು, ಅಥವಾ ಕೆಲವಷ್ಟು ವಸ್ತುಗಳನ್ನ ಇಟ್ಟು ಕಡೆ ಮಾಯ ಆಗಿ ಅದರ ಹುಡುಕಾಟದಲ್ಲಿ ಸಮಯವನ್ನು ಕಳೀತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ತುಂಬಾ ಕುಟುಂಬಸ್ಥರಿಂದಲೂ ಸಮಸ್ಯೆ ಇದೆ. ಹೊರಗಿರ್ತಕ್ಕಂತಹ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಇಂತಹವರಿಂದಲೂ ಸ್ವಲ್ಪ ಕಿರಿಕಿರಿ ಇದೆ. ಇವತ್ತಿನ ದಿವಸ ತುಲಾರಾಶಿಯವರಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಅಲ್ಲ. ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ದೇವಿಯ ಆರಾಧನೆ ಮಾಡ್ತಾ ಇಷ್ಟಾರ್ಥ ಸಿದ್ಧಿಗಾಗಿ ಶಕ್ತಿ ದೇವಾಲಯಕ್ಕೆ ಹೋಗಿ ಒಂದಷ್ಟು ಗೋಕ್ಷೀರವನ್ನು ಅಥವಾ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಜೇನುತುಪ್ಪವನ್ನು ಇದನ್ನ ದೇವಿಗೆ ಸಮರ್ಪಣೆ ಮಾಡಿ ಅಲ್ಲಿ ತಾಯಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅಥವಾ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಶ್ವೇತ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ಭಗವತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಉಳಿದಿರ್ತಕ್ಕಂತಹ ಗಂಧವನ್ನ ಹಣೆಗಚ್ಕೊಳ್ಳುವಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೂ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಗಮನ ಬೇಕು. ಮಾಡುವಂತ ಕೆಲಸದಲ್ಲಿ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ತಂದುಕೊಳ್ತಾ ಇರ್ತೀರಿ. ಹಾಗೆ ಇವತ್ತಿನ ದಿವಸ ಅಲರ್ಜಿ ಸಮಸ್ಯೆಗಳಾಗ್ಲಿ, ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದಾಗ್ಲಿ, ಅಥವಾ ಯಾವ್ದಾದ್ರು ಒಂದು ವಿಚಾರಕ್ಕೆ ಬೇಜಾರು ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ ಗರ್ಜನೆ ಮಾಡ್ತಕ್ಕಂಥದ್ದು, ಅಥವಾ ಆಫೀಸ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ನಿಮ್ಮ ಮೇಲಧಿಕಾರಿಗಳ ಮೇಲೆ ಅವರ ಮಾತಿಗೆ ನೀವು ಸ್ಪಂದಿಸದೇ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳನ್ನ ನೀವು ನೋಡಬೇಕಾಗತ್ತೆ. ಆದರೆ ಇವತ್ತು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಕೆಂಪು ಗಂಧವನ್ನ ಹಣೆಗಚ್ಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹನುಮ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದಷ್ಟು ಫಲಪುಷ್ಪಗಳನ್ನು ಅಲ್ಲಿ ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಎಂತಹ ಗಂಡಾಂತರಗಳಿದ್ರು, ಎಂತಹ ಅಸಮಾಧಾನ ಆದರೂ ಖಂಡಿತ ಅದನ್ನು ದೂರ ಮಾಡಿಕೊಳ್ಬಹುದು. ಯಾವುದೇ ಕೆಲಸಗಳಲ್ಲಾದರೂ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಅದರ ಹಿಂದೆ ಒಂದಿಷ್ಟು ಪರಿಶ್ರಮ ಬೇಕು. ಆ ಪರಿಶ್ರಮ ಎಂಬತಕ್ಕಂಥದ್ದು ಭಗವತಿಯ ಪ್ರಾರ್ಥನೆಯಿಂದ. ದೇವರ ಆರಾಧನೆ ಮಾಡಿ ಭಗವತ್ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳಿ, ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ರೇಖಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಬಳ್ಳಾರಿಯಿಂದ ಮಾಡ್ತಾ ಇದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನ್ ಮದ್ವೆ ಆಗಿ 2 ವರ್ಷ ಆಯ್ತು ಗುರುಗಳೇ. ಮನೆಯಲ್ಲಿ ಬಹಳ ಪ್ರಾಬ್ಲಮ್ ಆಗ್ತದೆ, ಬಹಳ ಟಾರ್ಚರ್ ಕೊಡ್ತಾ ಇದಾರೆ ಗುರುಗಳೇ. ನನ್ ಗಂಡನ ಅತ್ತೆ ಇದ್ದಾಳೆ ಗುರುಗಳೇ, ಅವ್ರ ಗಂಡನ್ ಬಿಟ್ಟು ಬಂದಿದ್ದಾಳೆ. ಗಂಡನ್ ಬಿಟ್ಟು ಬಂದು ನಮ್ಮ ಮನೇಲೆ ಇದ್ದಾಳ, ಗಂಡನ ಮನೆಯಲ್ಲಿ. ಆಕಿನಿಂದ ಬಹಳ ಹಿಂಸೆ ಆಗ್ತದೆ ಗುರುಗಳೇ. ನಮ್ಗೆ ಒಂದಾಗಕ್ ಬಿಡ್ತಾನೆ ಇಲ್ಲ ಗುರುಗಳೇ. ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಗುರುಗಳೇ. ನನ್ ಗಂಡಗ್ ಏನೇನೋ ಕೆಟ್ಟದೆಲ್ಲ ಹೇಳ್ಕೊಟ್ಟು ತುಂಬಾ ಹೊಡೆಯೋದು ಬಡಿಯೋದು ಮಾಡ್ತಾ ಇದಾರೆ ಗುರುಗಳೇ. ಈಗ ಡೆಲಿವರಿಗಂತ ನಾನು ಇಲ್ಲಿ ಬಂದಿದ್ದೀನಿ ಗುರುಗಳೇ. ಬಂದು ಈಗ ಡೆಲಿವರಿ ಆಗಿದೆ, ಹೆಣ್ಮಗು ಆಗಿದೆ ಗುರುಗಳೇ. ನಮ್ಗೆ ಹೆಣ್ಮಗು ಆಗಿದೆ. 9 ದಿನದಲ್ಲಿ ಬಂದು ಈ ಮಗು ಹೆಣ್ಮಗು ಆಗಿದೆ, ನನ್ಗೆ ಬೇಡ, ನನ್ಗೆ ಇಷ್ಟ ಇಲ್ಲ, ಇದು ದರಿದ್ರ ಅನಿಷ್ಟ, ನೀನು ದರಿದ್ರ ಅನಿಷ್ಟ, ನನಗೆ ನೀನು ಬೇಡ, ನಿನ್ ಮಗಳು ಬೇಡ, ನನ್ಗೆ ಡೈವರ್ಸ್ ಕೊಡು ಅಂತ ಹೇಳ್ತಿದ್ರ ಗುರುಗಳೇ. ನನ್ ಗಂಡ ಇದು ವಾಟರ್ ಪ್ಲಾಂಟ್ ಇದೆ ಗುರುಗಳೇ. ಅಷ್ಟು ಉನ್ನತವಾದಂತಹ ಸ್ಥಿತಿಯಲ್ಲಿದ್ದು ಇಂತಹ ಚಿಕ್ಕದಾದಂತ ರೀತಿಯಲ್ಲಿ ಆಲೋಚನೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಎರಡನ್ನೂ ಸಹಿತ ಪ್ರೀತಿಸಬೇಕಾದ ಧರ್ಮ ಅಲ್ವಾ? ಅದೇ ಗೊತ್ತಾಗುದು. ನನ್ ಮಗಳಿಗೆ ಬಲಗಡೆ ಮಚ್ಚೆ ಇದೆ ಗುರುಗಳೇ, ಕೆನ್ನೆ ಮೇಲೆ. ಅದ್ರಿಂದನೂ ಅನಿಷ್ಟ ದರಿದ್ರ ಬೇಕಾಗಿಲ್ಲ ನನಗೆ, ನೀನು ಬೇಡ, ನಿನ್ ಮಗಳು ಬೇಡ, ಡೈವರ್ಸ್ ಕೊಡು, ನಾನು ಬೇರೆ ಮದುವೆ ಆಗ್ತೀನಿ ಅಂತ ಬಹಳ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಗುರುಗಳೇ. ಇಂಥವ್ರಿಗೆ ಏನ್ ಮಾಡ್ಬೇಕು ಗೊತ್ತಮ್ಮ? ಅವ್ರು ಡೈವರ್ಸ್ ಕೊಡು ಅಂದ್ರೆ ನಿನ್ನ ಸಂಪೂರ್ಣ ಆಸ್ತಿ ನಿಂದೆ ಅಲ್ಲ, ನಿನ್ನ ಇಡೀ ಕುಟುಂಬದ ಆಸ್ತಿ ಎಲ್ಲ ನನ್ನ ಹೆಸರು ಬರೆದು ಬಿಡಪ್ಪ, ನನ್ನ ಹೆಸರು ಬರಿಬೇಡ, ನೀನು ಹುಟ್ಟಿರ್ತಕ್ಕಂಥ ಈ ಮಗುಗ್ ಬರೆದು ಬಿಡು, ಆಮೇಲಿಂದ ನೀನ್ ಡೈವರ್ಸ್ ತಗೊಂಡು ಹೋಗು ಅಂತ ಹೇಳ್ಬೇಕು. 1 ರೂಪಾಯಿನೂ ಕೊಡಕಲ್ಲ, ನಾನು ನಿನ್ಗೆ 1 ರೂಪಾಯಿನೂ ಕೊಡಲ್ಲ ಅಂತಂದು ಹೇಳ್ತದೆ ಗುರುಗಳೇ. ಸಂತೋಷ. ನೀನು ಅಂತೋಳು ಇಂತೋಳು ಅಂತ ಅವ್ರ ಅತ್ತೆ ಹೇಳ್ಕೊಡ್ತದ ಗುರುಗಳೇ. ನನ್ ಮೇಲೆಲ್ಲ ಕೆಟ್ಟ ಅಪವಾದ ಎಲ್ಲ ಓದ್ತಿದ್ದಾರೆ ಗುರುಗಳೇ. ನಾನು ಹೇಳೋದು ಕೇಳಿಸ್ಕೊಮ್ಮ.
ಯಾವತ್ತೂ ನೀರಿಗೆ ಪಾಚಿ ವೈರಿ, ಹೆಣ್ಣಿಗೆ ಹೆಣ್ಣೆ ವೈರಿ ಅಂತ. ಹೆಣ್ಣಿಗೆ ಹೆಣ್ಣೆ ವೈರಿ ಆದಮೇಲೆ ಆ ವೈರತ್ವ ಅವ್ರು ತೋರಿಸುವಾಗ ನೀನು ಬುದ್ಧಿವಂತಿಕೆಯ ಜೀವನ ಮಾಡಬೇಕು. ಚಿಂತೆ ಮಾಡಬೇಡ. ನಿನಗಂತೂ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗ್ರಹಗತಿಗಳಲ್ಲಿ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ನೀನು ಮುಕ್ತಲಾಗಿ ಹೊರಗೆ ಬರ್ತೀಯ. ಅಂದರೆ ಇನ್ನೊಂದು 4 ರಿಂದ 5 ತಿಂಗಳ ತನಕ ಈ ಸಮಸ್ಯೆ ನಿನಗೆ ತಪ್ಪಿದ್ದಲ್ಲ. 5 ತಿಂಗಳು ಇದೇ ಥರ ಸಮಸ್ಯೆ ಆಗುತ್ತೆ. 5 ತಿಂಗಳಲ್ಲಿ 5 ಹುಣ್ಣಿಮೆನೂ ನೀನು ಒಂದು ಶಕ್ತಿ ದೇವಾಲಯ ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಒಂದಷ್ಟು ಜೇನುತುಪ್ಪನೋ ಅಥವಾ ಕಬ್ಬಿನ ಹಾಲೋ ಕೊಟ್ಟು ಅಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡು. 5 ತಿಂಗಳು ಈ ಥರ ಮಾಡ್ಕೋ. 6ನೇ ತಿಂಗಳಿಗೆ ಆಟೋಮೆಟಿಕ್ ಸರಿ ಹೋಗುತ್ತೆ. ನಿನ್ನ ಮಗು ಬೇಕು ಅಂತ ನಿನ್ನ ಯಜಮಾನರೇ ಮನೆಗೆ ಬರ್ತಾರೆ. ನಿನ್ನ ಸ್ವರತರಂಗ ಪ್ರಕಾರ ಯಾವುದೇ ತರ ತೊಂದರೆ ಆಗಲ್ಲ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಒಳ್ಳೇದಮ್ಮ. ಇನ್ನು ಕಡೆಯ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನು ರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದರೆ ಧನುರಾಶಿಯವರಿಗೆ ಲಾಭವೂ ಜಾಸ್ತಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಇವತ್ತಿನ ದಿವಸ ತಾವು ಆಲೋಚನೆ ಮಾಡೋ ರೀತಿ ಬೇರೆ. ಯಾರೊಬ್ಬರನ್ನಾದರೂ ಸಮಾಧಾನವಾಗಿ ಮಾತಾಡಬೇಕು. ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕು. ನಿಮ್ಮ ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ ಇರಬೇಕು. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಇರುತ್ತೆ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಇವತ್ತು ತಾವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ. ಇಷ್ಟು ಕ್ರಮವನ್ನು ಆಚರಣೆ ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಗೋಧಿಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದು ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು, ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಪಾದಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಷ್ಟು ಕಾಯಕವನ್ನ ಕ್ರಮೋದ್ಭವ ಮಾಡಿದ್ರೆ ಸಾಕಷ್ಟು ಶ್ರದ್ಧಾಭಕ್ತಿಯಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಾಹ್ನ 12ರಿಂದ 4:20 ತನಕ 12ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಸಾಕಷ್ಟು ದಿನಗಳ ನಂತರ ಒಂದು ಒಳಿತಾಗುವಂತಹ ಶುಭ ಕಾಲ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಹನುಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹನುಮನ ದರ್ಶನ ಮಾಡಿ ಬನ್ನಿ. ಹನುಮನ ಕ್ಷೇತ್ರದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನ ನಿರಂತರ ಪಠನೆ ಮಾಡತಕ್ಕಂಥದ್ದು, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಏನಾದರೂ ಒಂಚೂರು ಪದಾರ್ಥಗಳನ್ನ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪದಾರ್ಥವನ್ನ ಸಣ್ಣ ಮಕ್ಕಳಿಗೆ ಹಂಚತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ನೀವಿರ್ತಕ್ಕಂಥ ಪ್ರಾಂತ್ಯದಲ್ಲೋ ಸ್ವಲ್ಪ ದೂರ ಬಾರ ಆದ್ರೂ ಸಹಿತ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದ್ರೆ, ಅಂದ್ರೆ ಒಂದಷ್ಟು ಕೋತಿಗಳು ಕಂಡು ಬಂದ್ರೆ ಅದಕ್ಕೊಂದಿಷ್ಟು ಹಣ್ಣು ಹಂಪಲು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 4ರಿಂದ 6 ಗಂಟೆ ತನಕ ಮಾತ್ರ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಿ. ಈ ಸಮಯ ಅಷ್ಟು ಸಮಂಜಸವದ್ದಲ್ಲ. ಹಾಗೆ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳಾಗಬಹುದು. ಯಾವ್ದು ಏನೇ ಆದ್ರೂ ಆಯಾ ಸಮಯಕ್ಕೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಆಯಾ ಸಮಯದಲ್ಲೇ ದೂರ ಮಾಡ್ಕೊಳ್ಬಹುದು. ಒಂದಷ್ಟು ನೆಮ್ಮದಿಯನ್ನ ತಾವು ಕಾಪಾಡ್ಕೋಬಹುದು. ಹಾಗೆ ಭಗವತಿಯ ಅನುಗ್ರಹವನ್ನು ಪಡೆದ್ರೆ ಸಾಕಷ್ಟು ಅರ್ಥಗರ್ಭಿತವಾದಂತಹ ಆಲೋಚನೆಗಳನ್ನ ಚಿಂತನೆಯನ್ನ ತಾವು ಮಾಡೋಂಗಿದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಶನೇಶ್ವರ ಮಂತ್ರವನ್ನು ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹನೂ ಇದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ದೇವಿಯ ಆರಾಧನೆ ಮಾಡತಕ್ಕಂಥದ್ರಿಂದ ಆರ್ಥಿಕ ಸಂಕಷ್ಟಗಳಿಂದಲೂ ಅಭಿವೃದ್ಧಿ ಕಾಣ್ತೀರಿ. ವಾಸ್ತುವಿಗೆ ಸಂಬಂಧಪಟ್ಟಂಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಏನೇ ಅಸಮಾಧಾನ ಆದರೂ ನೀವು ನಂಬಿರ್ತಕ್ಕಂಥ ದೈವವನ್ನ ಅಥವಾ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಂಡು ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಸಂಧ್ಯಾ ಕಾಲ, ಅಂದ್ರೆ ಸರಿಸುಮಾರು ಗೋಧೂಳಿ ಲಗ್ನ. ಈ ಗೋಧೂಳಿ ಲಗ್ನದಲ್ಲಿ ಮಹಾವಿಷ್ಣು ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದಲೂ ಸಹಿತ ಮುಕ್ತರಾಗಬಹುದು. ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತ ಕಾಲ. ಆದರೆ ಯಾವುದೇ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೀಬೇಕಾದ್ರೆ ಅದಕ್ಕೆ ಮತ್ತೊಬ್ಬರ ಮಾರ್ಗದರ್ಶನ ಬೇಕು.
ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯಗಳು ಸಮಂಜಸವದ್ದಲ್ಲ. ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಚಿಂತನೆ ಆದರೂ, ಯಾವುದೇ ವಿಚಾರ ಆದರೂ ಸ್ವಲ್ಪ ಅರ್ಥೈಸಿಕೊಂಡು ನಡೆದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾವಿಷ್ಣು ಆರಾಧನೆ ಮಾಡಿ, ಜೊತೆಗೆ ಒಂದಷ್ಟು ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ, ಅಂದ್ರೆ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಿಗೆ ಒಂದಷ್ಟು ಊಟ ಹಾಕುವಂಥದ್ದು, ಅಂದ್ರೆ ಒಂದಷ್ಟು ಬಿಸ್ಕೆಟ್ ಬ್ರೆಡ್ ಹಾಕುವಂಥದ್ದು, ಇಂಥ ಕೆಲಸವನ್ನು ಮಾಡಿದ್ರೂ ಸಾಕಷ್ಟು ಅರ್ಥಗರ್ಭಿತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಬನ್ನಿ ಹಾಗಿದ್ರೆ ಮತ್ತೊಂದು ಕರೆ ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ರಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ? ನಂದು ಬಂತ ನನ್ನ ಗಂಡ ಬಗ್ಗೆ ಮಾತಾಡ್ಬೇಕು ಮೇಡಮ್. ಆಯ್ತು, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹೌದು ಗುರುಜಿ, ನೀ ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ನಮ್ದು ಮತ್ತೆ ನನ್ನ ಗಂಡ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಬಹಳ ವರ್ಷದಿಂದ ಟ್ರೈ ಮಾಡ್ತಾ ಇತ್ತು ಗುರುಜಿ, ಸಿಕ್ಲಿಲ್ಲ ಕಾಲು. ನನ್ಗೆ ಮಕ್ಕಳಿಲ್ಲ ಗುರುಜಿ, ಆದ್ರೆ ಗಂಡದು ಬಹಳ ಕಿರಿಕಿರಿ ಗುರುಜಿ. ಮನೆಯಲ್ಲಿ ಶಾಂತಿ ಇಲ್ಲ. ನಾನು ಒಂದು ಸಣ್ಣ ಮನೆ ತಗೊಂಡಿದ್ದೆ, ಆದ್ರೆ ಅಲ್ಲಿ ಸುಖ ಶಾಂತಿ ಎಂತದಿಲ್ಲ ಗುರುಜಿ. ಅವ್ರು ಕುಡಿದು ಬಹಳ ಕಿಟಕಿಟಿ ಗುರುಜಿ. ಮತ್ತು ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಬಿಟ್ಟು ಬಾ ಅಂತ. ಆದ್ರೆ ಎಂತ ಮಾಡುದು, ನಿಮ್ಗೆ ಕಾಲ್ ಮಾಡುದು ಬಹಳ ಇದು ಇತ್ತು. ನಿಮ್ಮ ಒಂದೇ ಐತ್ರಿ, ಹೇಳ್ರಿ ಗುರುಜಿ, ಎಂತ ಮಾಡ್ಬೇಕು ಗೊತ್ತಾಗುದಿಲ್ಲ ಗುರುಜಿ. ಮನೆಯಲ್ಲಿ ದೇವ್ರ ಪೂಜೆ. ಏನ್ ಗುರುಜಿ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 11 ವರ್ಷ ಆಯ್ತು ಗುರುಜಿ. ಆದ್ರೆ ಈಗ ನನ್ಗೆ ಥೈರಾಯ್ಡ್ ಇತ್ತು ಗುರುಜಿ, ಅದಕ್ಕಾಗಿ ಮಕ್ಕಳಿಗೆ ಎಂತದಿಲ್ಲ. ಆದ್ರೆ ದತ್ತು ತಕೊಳ್ಬೇಕಂತ ಹೇಳಿ ಮಾಡಿದೆ ಗುರುಜಿ. ಆದ್ರೆ ಮನೆದ ಅವ್ರ ಕೆಲ್ಸ ಸರಿ ಇಲ್ಲ. ಅದಕ್ಕಾಗಿ ನಮ್ಗೆ ಮತ್ತು ಸುಖ ಶಾಂತಿ ಅಂತ ಉಂಟು ಇದೆ ಜೀವನ. ಇಲ್ಲ, ಆಲೋಚನೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಈಗ ಯಾವ ಸಮಸ್ಯೆಗಳನ್ನ ನನ್ನ ಮುಂದಿಟ್ಟಿದ್ದೀರೋ, ಯಾವ ಸಮಸ್ಯೆ, ಯಾವ ನೋವಿನಿಂದ ನೀವು ಒದ್ದಾಡ್ತಾ ಇದ್ದೀರೋ, ಇದು ಅತಿ ಶೀಘ್ರದಲ್ಲೇ ದಾರಿಯಾಗುವಂತದ್ದು, ಒಳ್ಳೆ ಅನುಕೂಲ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇದೆ. ಈ ನವೆಂಬರ್ 16ರವರೆಗೂ ನಿಮ್ಮ ಕಷ್ಟ ಹೀಗಿರುತ್ತೆ. ನವೆಂಬರ್ 16ರವರೆಗೂ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ರಾಹು ಇರತಕ್ಕಂಥ ಆಸ್ಥಾನ ಸಮಂಜಸವದ್ದಲ್ಲದ್ರಿಂದ ಯಾವುದೇ ಒಂದು ತಪ್ಪು ಒಪ್ಪು ಮಾಡದಿದ್ರೂ ಅದಕ್ಕೆ ಶಿಕ್ಷೆ ನೀವು ನೋಡ್ತಾ ಇರ್ತೀರಿ. ಜೊತೆಗೆ ಮನೆ ಪರಿಸರದಲ್ಲೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿರ ಇರ್ತಕ್ಕಂಥದ್ದು, ಏನೇ ಮಾಡಿದ್ರು ಸಹಿತ ನಿಮ್ಮ ಸುತ್ತಮುತ್ತ ಪರಿಸರವೂ ಹಾಗೇ ಇದೆ. ಬರೀ ನಿಮ್ಮ ಮನೆ ಮಾತ್ರ ಅಲ್ಲ, ಪರಿಸರವೂ ಹಾಗೇ ಇದೆ. ಯಾರೊಬ್ಬರಿಂದಲೂ ಒಂದು ಒಳ್ಳೆ ವಿಶ್ವಾಸದ ಮಾತಿಲ್ಲ. ಯಾರೊಬ್ಬರು ನೀವು ಕಷ್ಟಪಟ್ಟು ಅವ್ರಿಗೆ ಇನ್ನೊಬ್ರು ಸಹಾಯ ಮಾಡಿದ್ರು ಸಹಿತ ನಿಮ್ಮ ಹತ್ರ ಸಹಾಯ ತೆಗೆದುಕೊಂಡಿರ್ತಕ್ಕಂಥವ್ರು ನಿಮಗೆ ತಿರುಗಿ ಬೀಳುವಂತದ್ದಾಗತ್ತೆ. ಅಂದ್ರೆ ನವೆಂಬರ್ 16ನೇ ತಾರೀಕು ದಾಟಿದ್ರೆ ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಆದ್ರೆ ಈಗ ನಿಮ್ಮ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೊಂಟ ನೋವು ಮತ್ತು ಮೊಣಕೈ ಮೊಣಕಾಲು ನೋವುಗಳು ಸಾಕಷ್ಟು ಆಗುತ್ತೆ. ಅಂದ್ರೆ ಸೊಂಟದಿಂದ ತಳಭಾಗದಲ್ಲಿ ಬರುವಂತ ನೋವುಗಳು ಸಾಕಷ್ಟು ಎದುರಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಈಗ ನೀವು ಆಲೋಚನೆ ಮಾಡಬೇಕಾದ್ದು ದುರ್ಗಾದೇವಿಯ ಪ್ರಾರ್ಥನೆ. ಸಾಧ್ಯವಾದರೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಒಂದು ದೇವ್ರ ಮುಂದೆ ದೀಪ ಅಂಟಿಸಿ, ಆರೋಗ್ಯ ಮನೆ ಪರಿಸರ ಚೆನ್ನಾಗಿರ್ಲಿ ಅಂತ. ಪ್ರತಿ ಭಾನುವಾರ ರಾಹುಕಾಲದಲ್ಲಿ ಅಮ್ಮ ಅದು ಸ್ಟಾರ್ಟ್ ಮಾಡಿದ್ದು ಗುರುಜಿ. ನಾನು ಈಗ ಒಂದು 3-4 ತಿಂಗಳಾಯ್ತು ಗುರುಜಿ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಪ್ರತಿ ಭಾನುವಾರ ರಾಹುಕಾಲದಲ್ಲಿ, ಭಾನುವಾರದ ದಿವಸ ರಾಹುಕಾಲದಲ್ಲಿ 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು ಉದ್ದಿನ ಕಾಳನ್ನ ರಾಹುಕಾಲ ಸನ್ನಿವೇಶದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ರಾಹುಕಾಲ ಬಿಟ್ಟ ಮೇಲೆ ಒಂದ್ಸತಿ ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ದೀಪ ಅಂಟಿಸಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಮನೆ ವಾತಾವರಣ, ಪ್ರಸ್ತುತ ನಿಮಗಿರೋ ಸಮಸ್ಯೆ ಆದಷ್ಟು ಬೇಗ ಇದಕ್ಕೆಲ್ಲಕ್ಕೂ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ ವಿಭಾಗ. ಬನ್ನಿ ಹಾಗಿದ್ರೆ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುಷಿ ಅವರ ಸುಪುತ್ರ ಶ್ರೇಯವಾಸ್ ಶರ್ಮಾರವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ.
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शिरसा नमामि। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। श्रीराम जय सीताराम, श्रीराम जय सीताराम, श्रीराम जय सीताराम। ಆ ಭಗವಂತ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡ್ತಾ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ನನ್ನ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತಿನ ದಿವಸ ಮನೋಗತ ಪ್ರಶ್ನೆಯನ್ನು ಪ್ರಾರಂಭ ಮಾಡುವಂತ ಸಮಯ. ಭಗವತಿ ಶ್ರೀರಾಜರಾಜೇಶ್ವರಿ. ಮೊದಲನೇದಾಗಿ ಇವತ್ತಿನ ದಿವಸ ನಾನು ನಿಮಗೆ ಮತ್ತೊಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಪ್ರತಿನಿತ್ಯದ ಬದುಕಿನಲ್ಲಿ ನಾನು ನಂಬಿರ್ತಕ್ಕಂಥ ಆಗಲಿ ನೀವು ಯಾರನ್ನಾದ್ರೂ ನಂಬಿದ್ರೆ ಅವರೊಡನೆ ಇರ್ತಕ್ಕಂಥ ಆ ಒಂದು ಪ್ರೀತಿ ವಿಶ್ವಾಸ ಹೆಂಗೆ ಉಳಿಸ್ಕೊಳೋದು, ಆ ಒಂದು ಪ್ರೀತಿ ವಿಶ್ವಾಸನ ಯಾವ ರೀತಿ ತೋರ್ಪಡಿಸ್ಕೊಳ್ಳೋಂಥದ್ದಾಗ್ಲಿ, ಅವರ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ, ಅದನ್ನ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಥೆಯ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಯೋಧ್ಯ ನಗರಿ ಶ್ರೀರಾಮಚಂದ್ರ ಆತನ ಪಟ್ಟಾಭಿಷೇಕದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೂ ತಾಯಿ ಸೀತಾದೇವಿಗೂ ಮತ್ತು ಬಹಳ ಮುಖ್ಯವಾಗಿ ಆಂಜನೇಯ ಸ್ವಾಮಿಗೂ ನಡೆದಂತ ಆ ಒಂದು ಸಂದರ್ಭ, ಆ ಒಂದು ಸಮಯ ಎಷ್ಟು ಬಹಳ ಸಂತೃಪ್ತಿಯನ್ನ ತಂದುಕೊಡುತ್ತೆ. ಈ ಒಂದು ಕಥೆಯನ್ನ ಕೇಳಿದ್ರೆ ಎಷ್ಟು ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ. ಈ ಒಂದು ಕಥೆಯನ್ನ ಕೇಳಿದ್ರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಹಳ ಮನಸ್ಸಿಗೆ ಬಹಳ ಹತ್ತಿರದಿಂದ ಇದನ್ನ ತಾವು ಮನಸ್ಸಿಗೆ ತಗೊಬೇಕು. ಯಾರೊಬ್ಬ ಮನಸ್ಸನ್ನು ನೋಯಿಸಬಾರ್ದು. ಪ್ರತಿಯೊಬ್ಬರೂ ನಮ್ಮವರು ಅಂತ ಯಾವಾಗ ನಾವು ಅನ್ಕೊಂತೀವೋ ಈ ತರ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಆ ಒಂದು ಭಾವನೆ ಸಾಕ್ಷಾತ್ ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿತ್ತು. ಆ ಹನುಮಂತ, ಆತನ ಕೀರ್ತಿ ಪತಾಕೆ ಬಹಳ ಅಪಾರ. ರಾಮನಿಗೆ ಆತ ತೋರಿಸಿರ್ತಕ್ಕಂಥ ಆ ಒಂದು ಭಕ್ತಿ ಪರಾಕಾಷ್ಠೆಯನ್ನ ನೋಡಿ ಇವತ್ತಿನ ದಿವಸ ನಾವು ತಿಳ್ಕೊಬೇಕಾಗಿದ್ದಷ್ಟು ಸಾಕಷ್ಟಿದೆ. ಆ ಒಂದು ಭಕ್ತಿ ಪರಾಕಾಷ್ಠೆ, ಆ ಒಂದು ಪ್ರೀತಿ ವಿಶ್ವಾಸ ರಾಮನಿಗೆ ತೋರಿಸಿರ್ತಕ್ಕಂಥ ಆ ಒಂದು ಕತೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಆ ಅಯೋಧ್ಯ ನಗರಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಪ್ರತಿಯೊಬ್ಬ ನಗರವಾಸಿಗಳು ಬಂದಿರ್ತಾರೆ. ಆಗ ರಾಮ ಪ್ರತಿಯೊಬ್ಬರಿಗೂ ಉಡುಗೊರೆಯನ್ನು ಕೊಡ್ತಾ ಇರ್ತಾನೆ. ಹನುಮಂತ ಕೂಡ ಅದನ್ನು ವೀಕ್ಷಿಸ್ತಾ ಇರ್ತಾನೆ. ಆ ಕಡೆ ಸೀತಾಮಾತೆ ಕೂಡ ಅದನ್ನ ನೋಡ್ತಾ ಇರ್ತಾರೆ. ಹಾಗೆ ಉಡುಗೊರೆಯನ್ನೇ ಕೊಡ್ತಾ 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 ತಾಯಿ ಸೀತಾಮಾತೆ ರಾಮನ್ನ ಕೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನೀವು ಉಡುಗೊರೆಯನ್ನ ಕೊಡ್ತಾ ಇದ್ದೀರಾ, ಆದರೆ ನಿಮ್ಮ ಕಾಲ ಬಳಿ ಕೂತು ಪ್ರತಿ ನಿಮಿಷ ಪ್ರತಿ ಒಂದು ಸೆಕೆಂಡು ಕೂಡ ನಿಮ್ಮ ನಾಮವನ್ನ ತನ್ನ ರೋಮದಲ್ಲೂ ಕೂಡ ಅಳವಡಿಸ್ಕೊಂಡು ನಿಮ್ಮ ರಾಮನಾಮವನ್ನ ಜಪ ಮಾಡ್ತಾ ಇರ್ತಕ್ಕಂಥ ಹನುಮನಿಗೆ ನೀವೇನು ಕೊಡ್ತಾ ಇಲ್ವಲ್ಲ, ಯಾಕೆ ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಹನುಮ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಗೆ ನಾನು ಅವನಿಗೆ ಅದಕ್ಕೆ ಸರಿಸಮವಾಗಿ ತೂಗ್ತಕ್ಕಂಥ ಉಡುಗೊರೆಯನ್ನ ಮಾತ್ರ ಕೊಡಬಹುದ. ನಾನು ಅಂತ ಉಡುಗೊರೆ, ನಾನು ನಿನ್ನನ್ನ ಮೊದಲು ಭೇಟಿಯಾದಂತ ಕಾಲ ನಾನು ನಿನಗೆ ಒಂದು ಮುತ್ತಿನ ಸರವನ್ನು ಕೊಟ್ಟಿದ್ದೆ, ಆ ಸರವನ್ನ ನೀನು ತೆಗೆದುಕೊಡು ಅಂತ ಕೇಳ್ತಾನೆ ರಾಮ. ಆಗ ಸೀತಾಮಾತೆಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಇದೇನಿದು, ರಾಮ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸರವನ್ನೇ ಕೇಳ್ತಾ ಇದ್ದಾನಲ್ಲಪ್ಪ ಅಂತ ಕೇಳಿದಾಗ ಹನುಮನ ಭಕ್ತಿ ಪರಾಕಾಷ್ಠೆಯ ಮುಂದೆ ಇದಕ್ಕಿನ್ನ ದೊಡ್ಡದಿನ್ನೇನೂ ಇಲ್ಲಮ್ಮ, ದಯವಿಟ್ಟು ಕೊಡು ಅಂತ ಕೇಳಿದಾಗ ತಾಯಿ ಸೀತಾಮಾತೆ ಸಂತೋಷದಿಂದ ಅದನ್ನ ತೆಗೆದುಬಿಟ್ಟು ಕೊಡ್ತಾಳೆ. ಆಗ ಹನುಮನಿಗೆ ಅದನ್ನು ಕೊಟ್ಟಿದ ತಕ್ಷಣ ಹನುಮನಿಗೆ ಆಗಿರ್ತಕ್ಕಂಥ ಆ ಒಂದು ಆನಂದ, ಹನುಮ ವಾಸನೆ ಬರುತ್ತೇನೋ, ಸುಗಂಧ ಇದೆಯೇನೋ ಅಂತ ಆ ಸರವನ್ನ ಮೂಸ್ ನೋಡ್ತಕ್ಕಂಥದ್ದು, ಮತ್ತು ಅದರಲ್ಲಿ ಏನೋ ಒಂದು ಸಿಹಿ ಇದೆಯೇನೋ, ಅದೇನೋ ಒಂದು ರುಚಿಸುತ್ತೇನೋ ಆ ಒಂದು ವಸ್ತು ಅಂತ ಅದನ್ನ ಕಡಿದು 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 ಪ್ರತಿಯೊಂದು ಮಣಿಗಳನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಾಕ್ತಾನೆ. ಆಗ ರಾಮನ ಮನಸ್ಸಿನಲ್ಲೂ ಮತ್ತೆ ಸೀತಾದೇವಿಯ ಮನಸ್ಸಿನಲ್ಲೂ ಎಲ್ಲೋ ಒಂದು ಕಡೆ ಗೊಂದಲ ಸ್ಟಾರ್ಟ್ ಆಗುತ್ತೆ, ಶುರುವಾಗತ್ತೆ. ಏನಂತ, ಇದೇನಪ್ಪ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಮಾಲೆಯನ್ನ ಕೊಟ್ಟಿದ್ದೇನೆ, ಯಾವುದಕ್ಕೂ ಕೂಡ ಸರಿಸಾಟಿ ಇಲ್ತಕ್ಕಂಥ ಒಂದು ವಸ್ತುನ ನಾನು ಹನುಮಂತನಿಗೆ ಕೊಟ್ಟಾಗ ಈ ತರ ಮಾಡ್ಬಿಟ್ನಲ್ಲ ಅಂತ ಹನುಮಂತನಿಗೆ ಕೇಳಿದಾಗ ಹನುಮಂತ ಹೇಳ್ತಾನೆ, ತಂದೆ, ನಿನ್ನ ನಾಮವನ್ನ ಜಪಿಸೋದಕ್ಕಿಂತ ಮುಂದೆ ನಿನ್ನ ರಾಮನಾಮವನ್ನ ಜಪಿಸೋದರ ಮುಂದೆ ನನಗೆ ಬೇರೆ ಯಾವುದೂ ಇಲ್ಲ ತಂದೆ, ಅದಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ನನ್ನ ದೇಹದಲ್ಲಿ ರೋಮಗಳಲ್ಲೂ ಆ ರಾಮನಾಮನೇ ಅಡಗಿದೆ. ನಾನು ನಿನ್ನ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ ಒಂದು ಸರದಲ್ಲಿ ತೂಗೋದಕ್ಕೆ ನನಗಿಷ್ಟ ಇಲ್ಲ ತಂದೆ. ಆಗ ಹನುಮಂತ ತನ್ನ ಎದೆಯನ್ನ ಬಗೆದು ಸೀತಾದೇವಿ ಮತ್ತೆ ರಾಮರ ದರ್ಶನವನ್ನ ಮಾಡಿಸ್ತಾನೆ. ಆ ನಗರವಾಸಿಗಳಲ್ಲಿ
ಆ ನಗರವಾಸಿಗಳ ಮುಖದಲ್ಲಿ ಆಗಲಿ, ರಾಮ ಸೀತೆಯರ ಮುಖದಲ್ಲಾಗ್ಲಿ ಕಂಡು ಬಂದಂತ ಆ ಮಂದಹಾಸ, ಹನುಮ ರಾಮನ ಮೇಲಿಟ್ಟಿರ್ತಕ್ಕಂಥ ಆ ಒಂದು ಪ್ರೀತಿ ವಿಶ್ವಾಸವನ್ನ ತೋರಿಸುವ ಆ ಸಮಯ ಎಷ್ಟು ಅದ್ಭುತ. ಹನುಮಂತ ಎಷ್ಟು ಪ್ರೀತಿ, ಎಷ್ಟು ಬೆಟ್ಟದಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾನೆ ಆ ರಾಮನಲ್ಲಿ ಅನ್ನೋದನ್ನ ನಾವು ಒಂದು ಸಣ್ಣ ಕಥೆಯಲ್ಲಿ ಕಲ್ತ್ಕೊಬಹುದು. ಇದೊಂದೇ ವಿಚಾರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾರನ್ನ ನಂಬ್ತಿರೋ ಅವರನ್ನ ಆದಷ್ಟು ಬಹಳ ನಂಬಿಕೆಯಿಂದ ಅವ್ರು ಯಾವುದೊಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಂದು ಪಾಸಿಟಿವ್, ಅದರಲ್ಲಿ ಒಂದು ಒಳ್ಳೇದನ್ನೇ ಹುಡುಕ್ತಾ ಹೋಗಿ. ನಿಮ್ಗೂ ಕೂಡ ಒಳ್ಳೇದಾಗತ್ತೆ. ಅವರು ಕೂಡ ನಾಳೆ ದಿವಸ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಾರೆ, ಅವರು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಮಭಕ್ತ ಹನುಮ ಅವನಲ್ಲಿದ್ದಂತಹ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಭಕ್ತಿ ಪರಾಕಷ್ಟೆಯನ್ನೇ ಮೆರೆದಂಥ ಹನುಮ, ಆತನಿಗೆ ಯಾವುದು ಸರಿಸಮಾನ? ಸೀತಾದೇವಿ ರಾಮ ಕೊಟ್ಟಂತ ಆ ಮುತ್ತಿನ ಸರವನ್ನೇ ಸಲೀಸಕ್ಕೆ ತೆಗೆದುಕೊಟ್ಬಿಟ್ಲು. ರಾಮ, ನೀನೇ ನನ್ನ ಪಕ್ಕದಲ್ಲಿದ್ಯಲ್ಲ, ನೀನು ಕೊಟ್ಟ ಮುತ್ತಿನ ಸರ ನನಗೆ ಯಾಕಪ್ಪ, ತಗೋ, ಇದು ನಿನ್ನ ಭಕ್ತರು ಕೊಟ್ಟುಬಿಡು. ಆದರೆ ಹನುಮ ನೋಡಿ, ಆ ಕೊಟ್ಟಂತ ಮುತ್ತಿನ ಸರವನ್ನ ರಾಮ ಮೊದಲನೇ ಕ್ಷಣ ಆ ಸೀತಾದೇವಿಯನ್ನ ಕಂಡಂತ ಮೊದಲನೇ ಕ್ಷಣ ಕೊಟ್ಟಂತ ಯಾರಾದರೂ ಒಬ್ಬರು ಒಂದು ಉಡುಗೊರೆಯನ್ನ ಫಸ್ಟ್ ಸ್ನೇಹ ಭೇಟಿಯಾದಾಗ ಮೊದಲನೇ ಸತಿ ಕೊಡುವಂಥದ್ದನ್ನ ಬಹಳ ಜೋಪಾನವಾಗಿ ಕಾಪಾಡ್ತೀವಿ. ನಾವೆಷ್ಟು ಜೋಪಾನ ಅಂದರೆ, ಇನ್ನು ರಾಮ ಸೀತೆಯರ ಮಧ್ಯದಲ್ಲಿದ್ದಂತಹ ಆ ದಾಂಪತ್ಯದ ಬಾಂಧವ್ಯದಲ್ಲಿ ಆ ಮುತ್ತಿನ ಸರಕ್ಕೆ ಎಂತಹ ಒಂದು ಶಕ್ತಿ ಇದೆ. ಅಂತಹ ಮುತ್ತಿನ ಸರವನ್ನ ಕೊಟ್ಟರೂ ಸಹಿತ ಹನುಮ ತನ್ನ ಬಾಯಲ್ಲಿಟ್ಕೊಂಡು ಎಲ್ಲ ತುಂಡರಿಸ್ಬಿಟ್ನಲ್ಲ, ಪೀಸ್ ಮಾಡಿ ಹಾಕ್ಬಿಟ್ನಲ್ಲ. ಆದರೆ ಅಲ್ಲಿ ಯೋಚನೆ ಮಾಡಬೇಕಾದಂಥದ್ದೊಂದೇ, ರಾಮ ಹನುಮನಿಗೆ ಏನೂ ಕೊಡಬೇಕಾದ್ದಿಲ್ಲ. ಯಾಕೆಂದ್ರೆ ರಾಮನೇ ಸಂಪೂರ್ಣವಾಗಿ ಹನುಮನ ಹೃದಯದಲ್ಲಿದ್ದಾನಲ್ಲ. ಸಾಕ್ಷಾತ್ ರಾಮ ಸೀತೆಯರು, ಸೀತಾರಾಮಚಂದ್ರ ವಿಶೇಷವಾಗಿ ಹನುಮನ ಹೃದಯದಲ್ಲಿ ನಿಂತಿದ್ದಾರೆ. ಆ ನಿಂತಿರ್ತಕ್ಕಂಥದ್ರಿಂದಲೇ ಹನುಮನ ರೋಮದಲ್ಲೂ ಸಹಿತ ರಾಮನಾಮ ನಿರಂತರವಾಗಿ ಪಠನೆ ನಡೀತಾ ಇದೆ. ಇದಲ್ವಾ ಸೌಭಾಗ್ಯ ಅಂದ್ರೆ? ಇಂತಹ ಸೌಭಾಗ್ಯವನ್ನ ರಾಮನಿಗಲ್ದಿರ ಅಥವಾ ಹನುಮನಿಗಲ್ದಿರ ಮತ್ತಾರಿಗೂ ಸಿಗುವಂಥದ್ದಲ್ಲ. ರಾಮಭಕ್ತ ಹನುಮನ ಒಡೆಯ ರಾಮ ಮತ್ತು ಹನುಮನ ಮಧ್ಯದಲ್ಲಿ ಮತ್ತಾರೂ ಪ್ರವೇಶವಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಈ ಕಲಿಬ್ರಹ್ಮನಾಗಿ ಹನುಮ ಇವತ್ತಿಗೂ ಸಹಿತ ಪ್ರಕಾಶಮಾನವಾಗಿದ್ದಾನೆ. ಪ್ರತಿ ಊರು, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಎಲ್ಲೇ ಸೊಂದಿಯಲ್ಲಿ ನೋಡಿದ್ರು ಹನುಮನ ವಿಶೇಷವಾದಂಥ ಪತಾಕೆಗಳು ಇಂದಿಗೂ ಹಾರಾಡ್ತಾ ಇದೆ. ಬೋಲೋ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಜೈ. ಗುರುಜಿ, ಮನೋಗತ ಪ್ರಶ್ನಾತಂತ್ರದಲ್ಲಿ ಸಮಸ್ಯೆಯನ್ನ ಮತ್ತು ಪರಿಹಾರವನ್ನ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಮಾತು. ನನ್ನ ಮಾತು ಅನ್ನೋದಕ್ಕಿನ್ನ ಇಲ್ಲಿ 4 ಗ್ರಂಥಗಳಿದೆ. ಇದರ ಮೂಲ ತಾತ್ಪರ್ಯ ನನ್ನ ವಾಸ್ತುಗುಣದಲ್ಲೇ ಇದೆ. ಯಾಕೆಂದ್ರೆ ಆ ಮೂಲ ಗ್ರಂಥವನ್ನ ಹೊರತರಲಿಕ್ಕಾಗುವುದಿಲ್ಲ. ಆ ಗ್ರಂಥದಲ್ಲಿರ್ತಕ್ಕಂತಹ ಕೆಲವಷ್ಟು ವಿಚಾರಗಳನ್ನ ಈ ಗ್ರಂಥಕ್ಕೆ ಸಿದ್ಧಿ ಮಾಡಿಟ್ಕೊಂಡಿರೋದಿದೆ. ಅದು ಪ್ರಶ್ನೆ ಮುಂದುವರಿತದೆ. ಮನೋಗತ ಪ್ರಶ್ನೆ ಶ್ರೀನಿವಾಸ್ ಶರ್ಮಾ ನೋಡಬೇಕಾದ್ರೆ ನೀವೊಂದು ಆಲೋಚನೆ ಮಾಡಿ. ನಿಮ್ಮ ಯಾವ ಒಂದು ಪ್ರಶ್ನೆಗಳಿದೆ, ನಿಮ್ಮ ರಾಶಿ ಯಾವುದು, ಅದನ್ನು ಮನಸ್ಸಲ್ಲಿ ಇಟ್ಕೊಡಿ. ನಿಮ್ಮ ರಾಶಿನೂ ನಿಮ್ಮ ಗಮನದಲ್ಲಿರಬೇಕು. ನಿಮ್ದು ಯಾವುದೋ ಒಂದು ರಾಶಿ ಇರುತ್ತೆ. ಮೇಷ ಇರುತ್ತೆ, ವೃಷಭ ಇರುತ್ತೆ, ಮಿಥುನ ಇರುತ್ತೆ, ಕರ್ಕಾಟಕ ಇರುತ್ತೆ, ಕನ್ಯಾ ಇರುತ್ತೆ, ಸಿಂಹ ಇರುತ್ತೆ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭಮೀನ. ಯಾವುದೇ ಒಂದು ರಾಶಿ ಆದರೂ ಆ ರಾಶಿಯ ವ್ಯಕ್ತಿ ನನ್ನ ಇವತ್ತಿನ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂತಹದ್ದ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರಬೇಕು. ಈ ಗ್ರಂಥದಲ್ಲಿ ಒಂದು ರಹಸ್ಯ ಇದೆ. ಗ್ರಂಥಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ದಾಳ ಇದೆ. ಆ ದಾಳ ಕೊಡಪ್ಪ ಇಲ್ಲಿ ನೋಡಿ. ಈ ದಾಳದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ದಾಳದಲ್ಲಿ ಬೀಜಾಕ್ಷರಿ ಮಂತ್ರಗಳಿದೆ. 4 ಮಂತ್ರಗಳು ಇಲ್ಲಿರ್ತಕ್ಕಂಥದ್ದು. ಓಂ ಶ್ರೀಂ ಐಂ ಕ್ಲೀಂ ಇಲ್ಲಿರ್ತಕ್ಕಂಥದ್ದು. ಓಂ ಶ್ರೀಂ ಐಂ ಕ್ಲೀಂ 4 ಅಕ್ಷರಗಳಿದೆ. 4 ಅಕ್ಷರ 3 ಬಾರಿ ಮಾತ್ರ ದಾಳ ಹಾಕ್ತಕ್ಕಂಥದ್ದು. 4 ಅಕ್ಷರ 3 ಬಾರಿ ಮಾತ್ರ ದಾಳ ಹಾಕುವಂಥದ್ದು. ಈ ದಾಳವನ್ನು ಈ ಪ್ರಕಾರ ಉರುಳಿಸಿದಾಗ ಯಾವ ಅಕ್ಷರ ಬರುತ್ತೋ ಆ ಅಕ್ಷರವನ್ನು ಒಂದು ಕಡೆ ನಾವು ಬರಿತೀವಿ. 3 ಅಕ್ಷರಗಳು ಸೇರಿದ್ರೆ ಆ 3 ಅಕ್ಷರಗಳಿಗೆ ಮುಂದಾಗುವಂತಹ ಉತ್ತರ ತಾಳೆಗರಿಯಲ್ಲಿದೆ. ತಾಳೆಗರಿಯಲ್ಲಿರ್ತಕ್ಕಂಥ ಉತ್ತರ ಹೇಗಿರುತ್ತೆ ಅಂದರೆ, ಉತ್ತರದ ಕಡೆಯಲ್ಲಿ ಇಂತಿಂಥ ರಾಶಿಯವರಿಗೆ ಈ ಭವಿಷ್ಯತ್ತು ಇದು ಅನ್ವಯಿಸುತ್ತೆ, ಇಂತಹವರಿಗೆ ಅನುಕೂಲ ಆಗ್ಬೋದು ಅಥವಾ ಇದರ ಅನನುಕೂಲ ಆಗ್ಬೋದು, ಅಥವಾ ಇದನ್ನು ಕೈ ಬಿಡಬೇಕು ಅಥವಾ ಇದನ್ನು ಕೈ ಹಿಡಿದು ನಡೆಸಬೇಕು.
ಇಷ್ಟೂ ಸಮಂಜಸವಾಗಿ ಸವಿಸ್ತಾರವಾಗಿ ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿರೋದ್ರಿಂದ ಇಲ್ಲಿ ಸಮಯದ ಅಭಾವ ಅಂತ ನಾವು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ನಮಗೆ ಸಿಕ್ಕಂತ ಸಮಯದಲ್ಲಿ ಈ ಪ್ರಶ್ನೆನ ಬೇಗ ಬೇಗ ಓದಿ ಮುಗಿಸೋಕ್ಕೂ ಆಗುವುದಿಲ್ಲ. ಆದರೆ ಒಂದು ವಿಚಾರ ಸ್ಪಷ್ಟತೆ ಇದೆ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಯಾವ್ಯಾವ ರಾಶಿಗಳವರಿಗೆ ಇವತ್ತು ಲಾಭ ಇದೆ, ಇದನ್ನು ಮುಂದುವರಿಸಬಹುದು ಅಥವಾ ಇದನ್ನು ಕೈ ಬಿಡುವಂತಹ ರಾಶಿಗಳು ಇಷ್ಟಿದ್ರೆ ಮುಂದುವರಿಸುವಂಥ ರಾಶಿ ಇಷ್ಟಿರುತ್ತೆ, ಅಥವಾ ಈ ರಾಶಿಯವರು ಮುಟ್ಲೇಬೇಡಿ ಎಂಬತಕ್ಕಂಥದ್ದಾದರೂ ಇಲ್ಲಿ ಸವಿಸ್ತಾರ ಮಾಹಿತಿ ಇದೆ. ಆ ಮಾಹಿತಿಯನ್ನ, ಆ ರಹಸ್ಯವನ್ನು ತಿಳ್ಕೊಳ್ಬೇಕಾದ್ರೆ ತಾವು ಈ ಒಂದು ಮನೋಗತ ಪ್ರಶ್ನೆಯನ್ನು ವೀಕ್ಷಣೆ ಮಾಡಬೇಕು. ಅದು ಈಗ ಶುರು ಮಾಡೋಣ. ಶ್ರೀನಿವಾಸ್ ತಗೋಪ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮೊದಲನೇದಾಗಿ ಓಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಶ್ರೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕ್ಲೀಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಶ್ರೀಂ ಕ್ಲೀಂ. ಓಂ ಶ್ರೀಂ ಕ್ಲೀಂ. ಮತ್ತು ಉತ್ತರ ಅದು ಹೇಳಬೇಕು. ಈ ಪ್ರಶ್ನೆಯನ್ನ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಲ್ಪವನ್ನು ಮಾಡಿಕೊಂಡು ಈ ಪ್ರಶ್ನೆಯನ್ನ ತಾವು ಕೇಳುವಂತಹದ್ದು ಕ್ರಮಬದ್ಧವಾಗಿರುತ್ತೆ. ಜೊತೆಗೆ ಈ ಪ್ರಶ್ನೆಯಲ್ಲಿ ಬರೆದಿರ್ತಕ್ಕಂಥದ್ದು ಅಷ್ಟಲ್ಲದಿರ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕ್ಕೆ ಸಂಬಂಧಪಟ್ಟಂಗೆ ಇಂತಿಂಥ ರಾಶಿಗಳವರಿಗೆ ಅನುಕೂಲ ಇದೆ ಎಂಬತಕ್ಕಂಥ ರಹಸ್ಯ ಇಲ್ಲಿದೆ. ಹೇಳಪ್ಪ. ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿರತಕ್ಕಂಥ ಈ ಒಂದು ಉತ್ತರ ಬಹಳ ಅರ್ಥಗರ್ಭಿತವಾಗಿದೆ. ಇವತ್ತಿನ ದಿವಸ ಕುಂಭ, ವೃಶ್ಚಿಕ, ಸಿಂಹ, ಕುಂಭ ರಾಶಿಯವರು, ವೃಶ್ಚಿಕ ರಾಶಿಯವರು, ಸಿಂಹ ರಾಶಿಯವರು, ಈ ಮೂರು ರಾಶಿಯವರು ತಾವಂದುಕೊಂಡಿರ್ತಕ್ಕಂಥ ಕೆಲಸ 100% ಬಹಳ ಒಳಿತಾಗಿ ಕಾಣಬಹುದು. ಆದರೆ ಇವತ್ತು ನೀವು ಮಾಡ್ತಿರ್ತಕ್ಕಂಥ ಕೆಲಸ ನಿಮ್ಮ ಜೀವನಕ್ಕೆ ಒಳಿತಾಗತ್ತೆ, ಇಲ್ಲ ಅಂದ್ರೆ ಇವತ್ತಿಂದ ನೀವು ನಿಮ್ಮ ಜೀವನದಲ್ಲಿ ನೀವು ಒಂದು ದೊಡ್ಡ ಹೆಜ್ಜೆ ಆಗ್ತಾ ಇದ್ದೀರಾ ಅಂತ ಏನಾದ್ರೂ ನೀವು ಯಾವ್ದಾನ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಷ್ಟು ಸಮಂಜಸವಾಗಿ ಇಲ್ಲ. ಕೈ ಬಿಡುವುದು ಒಳ್ಳೆಯದು. ಇದನ್ನ ನಾಳೆ ನೀವು ಪೋಸ್ಟ್ಪೋನ್ ಅಂದ್ರೆ ನಾಳೆ ಈ ಕೆಲಸವನ್ನ ಮಾಡೋದು ಒಳ್ಳೆಯದು ಅಂತ ತಾಳೆಗರಿ ಮುಖಾಂತರ ಬಂದಿದೆ. ಆದ್ರೆ ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರ ಏನಿದೆ, ಇವತ್ತಿನ ದಿವಸ ಪೂರ್ತಿ ಶ್ರೀರಾಮಚಂದ್ರನ ಕಥೆಯನ್ನ ನಾನು ಹೇಳಿದೆ. ಇಲ್ಲೂ ಕೂಡ ಆ ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮ ಮೇಲೆ ಸದಾ ಇದೆ. ಆ ಶ್ರೀರಾಮಚಂದ್ರ ಆ ಹನುಮಂತನನ್ನ ಪ್ರಾರ್ಥನೆ ಮಾಡಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ, ಇಲ್ಲಪ್ಪ ನನಗೆ ಈ ಡೇಟ್ ಬಿಟ್ಟರೆ ಮುಂದಿನ ಡೇಟ್ ಇಲ್ಲ, ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆ ಅಂತಂದ್ರೆ ಶ್ರೀರಾಮಚಂದ್ರ ಆ ಹನುಮಂತನನ್ನ ಪ್ರಾರ್ಥನೆ ಮಾಡಿ ರಾಮನಾಮನ ಜಪವನ್ನ ಮಾಡಿ ಹೋಗುವ ಮಾರ್ಗ ಮಧ್ಯದಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇದ್ರೆ ಶ್ರೀರಾಮಚಂದ್ರನ ದರ್ಶನ ಮಾಡಿ ಭಗವಂತನಿಗೆ 25 ರೂಪಾಯಿ ಒಂದು ಕಾಣಿಕೆಯನ್ನು ತೆಗೆದಿಟ್ಟು ಹುಂಡಿಗೆ ಹಾಕಿ ನೀವು ಕೆಲಸಕ್ಕೆ ಹೋದ್ರೆ 100% ಸಕ್ಸಸ್ ಆಗುತ್ತೆ. ಉಳಿದ 9 ರಾಶಿಗಳವರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿಲ್ಲ ಅಂತ ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿದೆ. ಅದಕ್ಕೋಸ್ಕರ ಆದಷ್ಟು ಉಳಿದ 9 ರಾಶಿಯವರು ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಕೆಲಸ ಅಂತ ಏನಾದರೂ ಇದ್ರೆ, ಇಲ್ಲ ಅಂದ್ರೆ ಇಲ್ಲಪ್ಪ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋಬಹುದು, ಏನಾದ್ರೂ ಒಂದು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಕೆಲಸ ಏನಾನಿದೆ ಅಂದ್ರೆ ದಯವಿಟ್ಟು ಇವತ್ತೊಂದು ದಿವಸ ಬಿಟ್ಟು ನಾಳೆಗೆ ಅದನ್ನು ಮುಂದೂಡೋದ್ರಲ್ಲಿ ಅರ್ಥ ಇದೆ. ನನ್ನ ಮನೋಗತ ಪ್ರಶ್ನೆಯಲ್ಲಿ ಏನ್ ಹೇಳ್ತಾ ಇದೆ, ಇವತ್ತಿನ ದಿವಸ ಉಳಿದ 9 ರಾಶಿಗಳಿಗೆ ಅಷ್ಟು ಸಮಂಜಸಕರವಾದ್ದಲ್ಲ. ಆದಷ್ಟು ಸ್ವಲ್ಪ ಹುಷಾರಾಗಿರಿ, ಧೈರ್ಯದಿಂದ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ.
ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅನ್ಕೊಂಡು ಇವತ್ತೊಂದು ದಿವಸ ನೀವು ಆ ಕೆಲಸವನ್ನು ಹೋಲ್ಡ್ ಮಾಡಿ ನಾಳೆ ಅದನ್ನ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಈಗ ಪತ್ರವನ್ನ ತಗೊಳ್ಳೋದಾ? ಖಂಡಿತಮ್ಮ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನಿಂದ ಬರೆದಿದ್ದಾರೆ ಪತ್ರವನ್ನ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಅಕ್ಕನ ಮಗಳ ಬಗ್ಗೆ ಬರ್ತಿದ್ದೇನೆ. ಅಕ್ಕನ ಮಗಳ ಹೆಸರು ನಂದಿನಿ ಅಂತ. ಅವಳಿಗೆ ವಯಸ್ಸು 12 ವರ್ಷ. ಈಗ 1 ವರ್ಷ ಆಯ್ತು, ಅವಳಿಗೆ ಫಿಟ್ಸ್ ತರ ಬರ್ತಾ ಇದೆ ಗುರುಜಿ. ಬಂದಾಗ ಅವಳಿಗೆ 1 ನಿಮಿಷ ಕಾಲ ಪ್ರಜ್ಞೆ ಇರೋದಿಲ್ಲ, ಕಣ್ಣು ಮುಚ್ಚಿ ಕುಳಿತುಕೊಳ್ತಾಳೆ, ಬಾಯಲ್ಲಿ ಸ್ವಲ್ಪ ನೊರೆ ಬರುತ್ತೆ, ಮಾತಾಡಿದ್ರೆ ಮಾತಾಡೋದಿಲ್ಲ, 1 ನಿಮಿಷ ಆದ್ಮೇಲೆ ಮಾತಾಡ್ತಾಳೆ. ನನ್ಗೇನಾಗಿತ್ತು ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ. ಅವಳಿಗೆ ಬೇರೆ ತೊಂದರೆ ಏನೂ ಇಲ್ಲ ಗುರುಜಿ. ಒಂದಿನಕ್ಕೆ 2-3 ಬಾರಿ ಈ ತರ ಆಗ್ತಾನೆ ಇರುತ್ತೆ. ನಾವು ಖಾಸಗಿ ಔಷಧಿಯನ್ನ ಕೊಡಿಸಿದ್ದೇವೆ, ಆದ್ರೂ ಕಡಿಮೆ ಆಗ್ತಾ ಇಲ್ಲ. ರಾಯಚೂರಿನಲ್ಲಿ ನರರೋಗ ತಜ್ಞರ ಬಳಿ ಕೂಡ ತೋರಿಸಿದ್ದೇವೆ, ಸಿಟಿ ಸ್ಕ್ಯಾನ್ ಮಾಡಿಸಿದ್ದೇವೆ. ತಲೆಯ ನರದಲ್ಲಿ ತೊಂದರೆ ಇದೆ ಅಂತ ಹೇಳ್ತಾರೆ. 2 ತಿಂಗಳು ಮಾತ್ರೆ ಕೊಟ್ಟರು, ಆದ್ರೂ ಕೂಡ ಕಡಿಮೆ ಆಗಲಿಲ್ಲ. ಈಗ ಬೆಂಗಳೂರಿನಲ್ಲಿ ಅವಳಿಗೆ ಔಷಧಿಯನ್ನ ಮಾಡಿಸ್ತಾ ಇದ್ದೀವಿ. ಆದ್ರೆ ಈಗ ಅವರು ತಲೆಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆಪರೇಷನ್ ಮಾಡಿಸ್ಬೇಕೋ ಬೇಡವೋ ಅನ್ನೋ ಗೊಂದಲ ನಮಗಿದೆ. ಮತ್ತು ನನ್ನ ಅಕ್ಕ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಾ ಇರೋದು ಗುರುಜಿ. ಅವಳ ಮಗಳನ್ನ ನೋಡ್ಕೊಳ್ಳೋದು ಅವಳಿಗೆ ತುಂಬಾ ಕಷ್ಟ. ಮತ್ತು ಅವಳ ಗಂಡ ಕೂಡ ಅವಳ ಹತ್ರ ಇರೋದಿಲ್ಲ. ಪಕ್ಕದ ಊರಲ್ಲಿ ಇನ್ನೊಬ್ರು ಹೆಂಗಸಿನ ಸಹವಾಸ ಮಾಡ್ಕೊಂಡು ಅವ್ರ ಜೊತೆಲಿ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಅಲ್ಲಿರ್ತಾರೆ. ಮನೆಗೂ ಕೂಡ ಬರೋದಿಲ್ಲ. ಅವಳೊಬ್ಳೇ ಮಗಳನ್ನ ನೋಡ್ಕೊಳ್ಬೇಕಾಗಿರೋದ್ರೆ ಅವಳ ಬಗ್ಗೆ ನನಗೆ ತುಂಬಾ ಚಿಂತೆ ಇದೆ. 12 ವರ್ಷಗಳಿರ್ತಕ್ಕಂಥ ಈ ಮಗು ನಂದಿನಿ ಇವತ್ತಿನ ದಿವಸ ಬಹಳ ಒಂದು ನೋವನ್ನ ಆಕೆಯ ಮನಸ್ಸಿನಲ್ಲಿ, ಆಕೆಯ ದೇಹದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು. ಆಕೆ ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ನೋವು, ಅದು ಇಷ್ಟು ಸಣ್ಣ ವಯಸ್ಸಿಗೆ ಬಂದಿರತಕ್ಕಂಥದ್ದು ಬಹಳ ನೋವಿನ ಸಂಗತಿ. ತಾಯಿ, ಇವತ್ತಿನ ಬದುಕು, ಇವತ್ತಿನ ಜನರೇಷನ್ ಅಲ್ಲಿ ಸೈಂಟಿಫಿಕ್ ಆಗೂನು, ವೈಜ್ಞಾನಿಕವಾಗೂ ಮತ್ತು ಶಾಸ್ತ್ರಬದ್ಧವಾಗೂ ಕೂಡ ಇದರಲ್ಲಿ ನಾನು ನಿಮಗೆ ಉತ್ತರವನ್ನ ಹೇಳ್ಬೋದು. ಶಾಸ್ತ್ರಬದ್ಧವಾಗಿ ಆಕೆಯ ಯಶಸ್ಸೇನು, ಆಕೆ ಏನಾದ್ರೂ ಈ ಒಂದು ಫಿಟ್ಸ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಕೆ ಅದಕ್ಕೆ ಸ್ಪಂದಿಸ್ತಾಳ, ಆಕೆಯ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾನು ಶಾಸ್ತ್ರಬದ್ಧದಲ್ಲಿ ತಿಳಿಸ್ಬೋದು. ವೈಜ್ಞಾನಿಕವಾಗಿ ಬಂದ್ರೆ ಫಿಟ್ಸು ಅಂದ್ರೆ ಮೊದಲನೇದಾಗಿ ಬ್ರೈನ್ ಅಲ್ಲಿ, ನರಗಳಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ, ರಕ್ತ ಏನಾದ್ರೂ ಹೆಪ್ಪುಕಟ್ಟಿದ್ರೆ ಈ ತರ ಒಂದು ಕಾರ್ಯಗಳು ಆಗ್ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದಕ್ಕೆ ವೈಜ್ಞಾನಿಕವಾಗಿ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ವೈದ್ಯರ ಸಲಹೆ ತಗೊಂಡ್ರೆ ಬಹಳ ಉತ್ತಮ. ಆ ಒಂದು ವೈದ್ಯರ ಸಲಹೆ ಬೇಕು ಅಂದ್ರೆ ಬೆಂಗಳೂರು ಮಹಾನಗರ, ಈ ಒಂದು ಬೃಹತ್ ನಗರದಲ್ಲಿರ್ತಕ್ಕಂಥ ನಿಮಾನ್ಸ್ ಆಸ್ಪತ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು. ಇವತ್ತಿನ ದಿವಸ ಫಿಟ್ಸ್ಗಾಗ್ಲಿ, ಬ್ರೈನ್ ಅಲ್ಲಿ ಈ ತರ ರಕ್ತಗಳು ಯಾರಾದ್ರೂ ಹೆಪ್ಪುಕಟ್ಟಿರ್ತಕ್ಕಂಥದ್ದಾಗ್ಲಿ ಒಳ್ಳೆ ಟೆಕ್ನಾಲಜಿ ಇದೆ. ಅಲ್ಲಿನ ಡಾಕ್ಟರ್ ಬಹಳ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಆದಷ್ಟು ನಿಮಾನ್ಸ್ಗೆ ಬಂದು ವೈದ್ಯರ ಸಲಹೆ ತಗೊಂಡು ಚಿಕಿತ್ಸೆಯನ್ನ ಪಡೆದಿದ್ದೆ ಆದ್ರೆ 100% ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ ಆಗುತ್ತಾ ಇಲ್ವಾ, ಅದರಲ್ಲಿ ನೀನು ಯಾವ ಮಟ್ಟಿಗೆ ನೀನು ಸಪೋರ್ಟ್ ಮಾಡ್ತೀಯಾ, ಅದರಲ್ಲಿ ನಿನ್ನ ಯಶಸ್ಸೇನು ಅನ್ನೋದನ್ನ ತಾಳೆಗರಿಯ ಮುಖಾಂತರ ನಾನು ನಿನಗೆ ತಿಳಿಸ್ಕೊಡ್ತೀನಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮೊದಲನೇದಾಗಿ ಶ್ರೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಕ್ಲೀಮ್ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಮೂರನೇದಾಗಿನೂ ಕೂಡ ಶ್ರೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ. ನೋಡಮ್ಮ ಮಗು, ಇನ್ನು ಮೇಲೆ ನೀನು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಪ್ರತಿ ದಿವಸ ಬೆಳಗ್ಗೆ ಚಿಕಿತ್ಸೆ ತಗೊಳ್ಳುವ ಮುನ್ನ ಒಂದು 3 ಬಾರಿಯೋ ಇಲ್ಲಾಂದ್ರೆ 28 ಬಾರಿಯೋ ಈ ಒಂದು ಬೀಜಾಕ್ಷರಿ ಮಂತ್ರನ ನೀನು ಪಠನೆ ಮಾಡಿ ಚಿಕಿತ್ಸೆಗೆ ಒಳಗೆ ಹೋಗು. ಆದಷ್ಟು ನಿನ್ನ ಮನಸ್ಥಿತಿ ಆ ಚಿಕಿತ್ಸೆಗೆ ಸ್ಪಂದಿಸ್ತಕ್ಕಂತ ಒಂದು ಮಹಾ ಬೀಜಾಕ್ಷರಿ ಮಂತ್ರ, ಆ ಬೀಜಾಕ್ಷರಿ ಮಂತ್ರ ನಿನಗೆ ಸಪೋರ್ಟ್ ಮಾಡುತ್ತೆ, ನಿನಗೆ ಹೆಲ್ಪ್ ಆಗುತ್ತೆ. ಈ ಬೀಜಾಕ್ಷರಿ ಮಂತ್ರನ ನೀನು 18 ಸತಿನೋ 28 ಸತಿನೋ ಪ್ರಾರ್ಥನೆ ಮಾಡಿ ಚಿಕಿತ್ಸೆಗೆ ಒಳಗೋಗು. ಆದಷ್ಟು ನಿನಗೆ ಒಳ್ಳೇದಾಗುತ್ತೆ. ನಮ್ಮ ತಾಳೆಗರಿಯಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಃ ಶಿವಾಯ. ನಮಃ ಶಿವಾಯ.
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿರತಕ್ಕಂಥ ಉತ್ತರ, ಮಗು, ನೀನು ಚಿಕಿತ್ಸೆ ತಗೊಳ್ಳುವ ಸಮಯದಲ್ಲಾಗಲಿ ಇಲ್ಲಾಂದ್ರೆ ಚಿಕಿತ್ಸೆಗೆ ಒಳಗಾಗುವ ಸಮಯದಲ್ಲಾಗಲಿ ಬಹಳ ನೋವನ್ನು ನೀನು ಮನಸ್ಸಿಗೆ ತಗೊಂಡ್ಬರ್ತೀಯ. ಇಲ್ಲಾಂದ್ರೆ ನಿನಗಾಗ್ತಕ್ಕಂಥ ಗಾಬರಿ, ನಿನಗೆ ಒಂದು ಭಯ ಅನ್ನೋದು ಹುಟ್ಟುತ್ತೆ. ಆ ಸಮಯದಲ್ಲಿ ಆ ಒಂದು ಯಂತ್ರಗಳನ್ನ ನೋಡಿದಾಗ ಅಯ್ಯೋ ನನಗೆ ಇವ್ರೇನೋ ಮಾಡ್ಬಿಡ್ತಾರೇನೋ ಅನ್ನೋ ಒಂದು ಭಯ ನಿನ್ನ ಮನಸ್ಸಲ್ಲಿ ಕಾಡುತ್ತೆ. ಆ ಸಮಯದಲ್ಲಿ ತಲೆ ಕೆಡಿಸ್ಕೊಂಬೇಡಮ್ಮ, ಭಗವಂತನನ್ನ ಪ್ರಾರ್ಥನೆ ಮಾಡು. ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ನೀನು ಇಷ್ಟಪಟ್ಟಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ ಚಿಕಿತ್ಸೆಗೆ ಒಳಗಾದ್ರೆ 100% ಈ ಕಾರ್ಯ ಸಿದ್ಧಿಸುತ್ತೆ ಅಂತ ತಾಳೆಗರಿಯ ಮುಖಾಂತರ ಬಂದಿದೆ. ತಾಳೆಗರಿಯಲ್ಲಿ ಏನ್ ಹೇಳ್ತಾ ಇದೆ, ಆ ಸಮಯದಲ್ಲಿ ಸ್ವಲ್ಪ ಭಯಭೀತರಾಗ್ತಾರೆ ಅಂತ ಬಂದಿದ್ದಾರೆ. ಅದಕ್ಕೋಸ್ಕರ ಭಯ ಪಡಬೇಡ, ನನಗಾಗೋದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂದ್ಬಿಟ್ಟು ಧೈರ್ಯದಿಂದ ಮುನ್ನುಗ್ಗು, ಒಳ್ಳೇದಾಗತ್ತೆ. ನೀನು ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ತಂತ್ರಸಾರ ನಾನು ನಿನಗೆ ಹೇಳ್ಕೊಡ್ತೀನಿ. ಆರೋಗ್ಯ ಅಂದ್ರೆ ಅದಕ್ಕೆ ಧನ್ವಂತರಿ ಮಹಾವಿಷ್ಣುನೇ ಕಾರಣ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಸಿದ್ಧಿ ಆಗ್ಬೇಕಂದ್ರೆ, ಆರೋಗ್ಯ ಸಿದ್ಧಿಪಡಿಸ್ಕೋಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ಆರೋಗ್ಯ ಆದಷ್ಟು ಬೇಗ ಒಂದು ಹತೋಟಿಗೆ ಬರುತ್ತೆ. ಅದಕ್ಕೆ ನೀನು ಮಾಡ್ಕೊಳ್ಬೇಕಾಗಿರತಕ್ಕಂತ ಒಂದು ತಂತ್ರಸಾರ, ಪ್ರತಿ ದಿವಸ ಬೆಳಗ್ಗೆ 1 ಹಿಡಿ ಗೋಧಿ ಮತ್ತೆ 1 ಹಿಡಿ ಕಡಲೆಬೇಳೆ, 1 ಹಿಡಿ ಗೋಧಿ ಮತ್ತು 1 ಹಿಡಿ ಕಡಲೆಬೇಳೆ 18 ದಿವಸ ಈ ಕೆಲಸವನ್ನ ಮಾಡಬೇಕು. 18 ದಿವಸ ಬೆಳಗ್ಗೆ 1 ಹಿಡಿ ಗೋಧಿ 1 ಹಿಡಿ ಕಡಲೆಬೇಳೆನ ಭಗವಂತನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ 18 ದಿವಸ ಆದ್ಮೇಲೆ ಯಾವ್ದಾದ್ರೂ ವಿಷ್ಣು ದೇವಸ್ಥಾನ, ವಿಷ್ಣು ಆಲಯಕ್ಕೆ ಹೋಗಿ ಆ ಧಾನ್ಯಗಳನ್ನ ಕೊಟ್ಟು ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಮಾಡಿದ ನಂತರ ಯಾವ್ದಾದ್ರು ಒಂದೊಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ನೀನ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ಆದ್ರೆ 100% ಸಕ್ಸಸ್ ಆಗುತ್ತೆ. ಈ ಫಿಟ್ಸ್ ಅನ್ನೋ ಕಾಯಿಲೆಯಿಂದ ಆದಷ್ಟು ಬೇಗ ನೀನು ಹೊರ ಬರ್ಬೋದಮ್ಮ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಫಿಟ್ಸು ಇದು 1-2 ದಿನಕ್ಕೆ ಗುಣ ಆಗೋದಲ್ಲ, ಆದರೆ ಸರಿಯಾದ ವೈದ್ಯರ ಸಲಹೆ. ಹಾಗೆ ಶ್ರೀನಿವಾಸ್ ಹೇಳಿದಾಗೆ ಈ ಒಂದು ಗೋಧಿ ಮತ್ತು ಕಡಲೆಕಾಳು, ಗೋಧಿ ಅಂದರೆ ಸೂರ್ಯ, ಕಡಲೆಕಾಳು ಅಂದರೆ ಗುರು. ಸೂರ್ಯ ಮತ್ತು ಗುರು ಇವರ ಅನುಗ್ರಹದಿಂದ ನಿನ್ನ ದೇಹದಲ್ಲಿ ಪ್ರಧಾನವಾಗಿ ತಲೆಯ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಆದರೆ ಆ ತಾಯಿ ಒಬ್ಬಳೇ ಇದ್ದಾಳೆ. ಆ ಹೆಣ್ಣುಮಗಳನ್ನು ಹಾಕ್ಕೊಂಡು ಆ ಹೆಣ್ಣು ಮಗುವಿನ ಸಂಕಟ ಅದು ಹೇಳಲಿಕ್ಕೆ ಆಗುವುದಿಲ್ಲ, ತುಂಬ ಕಷ್ಟ. ಅದು ಇವತ್ತು ಮನೆಗೊಂದು ಗಂಡು ಆಸರೆ ಇದ್ರೇನೆ ಆತ ಸಂಪಾದನೆ ಮಾಡಿದ್ರೆ ಆ ಕುಟುಂಬ, ಆ ಮನೆ ನಡೆಯೋದು ಕಷ್ಟ. ಅಂಥದ್ದು ಯಾರೊಬ್ಬರ ಆಸರೆ ಇಲ್ದಿರ ಆ ಹೆಣ್ಣು ಮಗಳನ್ನು ಹಾಕ್ಕೊಂಡು ಆ ಮಗಳ ಅನಾರೋಗ್ಯ ಪರಿಸ್ಥಿತಿ ಹೀಗಿದೆಯಲ್ಲ. ಆದರೂ ಅದನ್ನು ಅರಿತು ಇನ್ನೊಬ್ಬ ತಾಯಿ ಬರೆದಿರತಕ್ಕಂಥ ಕಾಗದ ಇದು. ಅಮ್ಮ, ನಿನ್ನ ಕುಟುಂಬದಲ್ಲಿ ನಿನ್ನ ಮಗುವಿಗೆ ಆಗಿರ್ತಕ್ಕಂಥ ಈ ಸಮಸ್ಯೆಯಿಂದ ಆದಷ್ಟು ಬೇಗ ಈ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಆರೋಗ್ಯಕರವಾಗಿರಲಿ ಅಂತ ನನ್ನ ಮಹರ್ಷಿ ಮಂದಿರದಲ್ಲಿ, ನನ್ನ ಆಶ್ರಮದಲ್ಲಿ ಮಗುವಿನ ಹೆಸರಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡ್ತೀವಿ. ಆ ಸಂಕಲ್ಪವನ್ನು ಮಾಡಿ ಆದಷ್ಟು ಬೇಗ ಮಗುವು ಚೇತರಿಸಿಕೊಳ್ಳಿ, ಸಮಸ್ಯೆಯಿಂದ ಮುಕ್ತಲಾಗಲಿ, ಆರೋಗ್ಯವಾಗಿರಲಿ ಅಂತ ಧನ್ವಂತರಿ ಮಹಾವಿಷ್ಣುವನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ, ಚೆನ್ನಾಗಿರಮ್ಮ. ರಾಯಚೂರಿನಿಂದ ಬಂದಂತಹ ಪತ್ರಕ್ಕೆ ಮನೋಗತ ಪ್ರಶ್ನಾತಂತ್ರದ ಮೂಲಕ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಸೂಕ್ತವಾಗಿ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಗುರುಜೀವನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು ಮತ್ತು ಮಕರ ರಾಶಿಯ ಹಿಂದಿರುವ ಚರಿತ್ರೆಯನ್ನು ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.